शुभतममतिमेयं शुद्धसौख्याप्तिपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् अभ्रमं भङ्गरहितम् अजडं निवलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भातिश्रीतीर्थवाक् समुत्सारितमस्तमं सन्मार्गं सम्प्रकाश्य च सदा विष्णुपदासक्तं सेवे ब्रह्माण्डभास्करं ज्ञानवैराग्यभक्त्यादिकल्याणगुणचारिणः लक्ष्मीनारायणमुनीन् वन्दे विद्यागुरुं मम आपादमौलिपर्यन्तं गुरूणामकृतिं स्मरे ते विघ्नाः प्रणश्यन्ति नित्यञ्च मनोरथाः। ನ್ಯಾಯಾಮೃತ ಗ್ರಂಥದಲ್ಲಿ ವ್ಯಾಸರಾಜರು ಅದ್ವೈತ ಮತದ ವಿಶ್ವಮಿಥ್ಯಾತ್ವ ಜಗನ್ಮಿಥ್ಯಾತ್ವ ಸಾಧಕವಾದ ಅನುಮಾನ, ಜಗತ್ತು ಮಿಥ್ಯೆ ಅಂತ ಸಾಧಿಸ್ತಕ್ಕಂಥ ಒಂದು ಪ್ರಸಿದ್ಧ ಅನುಮಾನ ವಿಮಲಂ ಮಿಥ್ಯಾದೃಶ್ಯತ್ವಾತ್ ಎಂಬ ಅನುಮಾನದ ವಿಮರ್ಶೆಯನ್ನು ಬಹಳ ವಿಸ್ತಾರವಾಗಿ ಮಾಡಿದ್ದಾರೆ. ಅದಕ್ಕೆ ಹೇಳಬೇಕಾದ ದೋಷಗಳೆಲ್ಲವನ್ನೂ ಕೂಡ ಹೇಳಾದ ಮೇಲೆ ಇದೇ ಜಗತ್ತು ಮಿಥ್ಯೆ ಅನ್ನೋ ವಿಷಯದಲ್ಲಿ ಶ್ರುತಿಗಳು ಪ್ರಮಾಣ ಅಂತ ಹೇಳತಕ್ಕಂಥ ಅದ್ವೈತವಾದವನ್ನು ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಅದ್ವೈತಿಗಳು ಆರಿಸಿಕೊಂಡಿರುವ ಅದ್ವೈತ ಶ್ರುತಿಗಳು ಅಂತ ಸಿಗೋದು ಅಪಾರವಾದ ವೇದರಾಶಿಯಲ್ಲಿ ಕೆಲವು ವೇದವಾಕ್ಯಗಳು ಸಿಗುತ್ತವೆ. ನೇಹನ ನಾಸ್ತಿ ಕಿಂಚನ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ವಾಚಾರಂ ಮಣ್ಮಿಕಾಲೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಇದಂ ಸರ್ವಂ ಯದೇಮಾತ್ಮ. ಈ ವಾಕ್ಯಗಳ ಸಾಲಿನಲ್ಲಿ ಅವರು ಉದಾಹರಿಸ್ತಕ್ಕಂಥ ಮತ್ತೊಂದು ವಾಕ್ಯ ಅಂತಂದರೆ ಮಾಂಡುಕೋಪನಿಷತ್ತಿನಲ್ಲಿ ಬರತಕ್ಕಂಥ ವಾಕ್ಯ. ಎರಡು ಮಂತ್ರಗಳು. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಇತಿ ಕೇಚಿತ್ ಉಪದೇಶಾಲಯಂ ವಾದಃ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ ಎರಡು ಮಾಂಡೂಕೋಪನಿಷತ್ತಿನ ಎರಡನೇ ಖಂಡದಲ್ಲಿ ಬರತಕ್ಕಂಥ ಎರಡು ಮಂತ್ರಗಳನ್ನು ಅದ್ವೈತಗಳು ಬಹಳ ಸ್ಪಷ್ಟವಾಗಿ ಇದು ಅದ್ವೈತವನ್ನು ಹೇಳ್ತಾ ಇದೆ. ಪ್ರಪಂಚೋ ಇದು ವಿದ್ಯೆ ನಿವರ್ತೇ ಅಂತ ಸಂಶಯ. ಪ್ರಪಂಚ ಇದ್ದರೆ ತಾನಪ್ಪ ಅದಕ್ಕೆ ನಾಶ ಆಗೋದು. ಪ್ರಪಂಚ ಇರೋ ವಸ್ತುವಿಗೆ ನಾಶ ಆಗುತ್ತೆ, ಇಲ್ಲದೇ ಇರೋ ವಸ್ತುವಿಗೆ ನಾಶವಾಗೋದು ಹೇಗೆ? ಈ ಪ್ರಪಂಚ ಇಲ್ಲ, ಆದ್ದರಿಂದ ಇದಕ್ಕೆ ನಾಶವೂ ಇಲ್ಲ. ನಾವು ಒಂದು ಹಗ್ಗವನ್ನು ನೋಡಿ ಇದು ಸರ್ಪ ಅಂತ ಭ್ರಾಂತಿ ಬಂದಾಗ ಆ ಸರ್ಪವನ್ನು ಹೊಡೆದು ಸಾಯಿಸೋದಕ್ಕೆ ಸಾಧ್ಯವೇ? ಅದಿಲ್ಲ. ಅದು ಇದ್ದರೆ ಅದಕ್ಕೆ ನಾಶ ಮಾಡ್ಬೋದು, ಇಲ್ಲದೆ ಇರೋ ವಸ್ತುವಿಗೆ ನಾಶ ಹೇಗೆ? ಆದ್ದರಿಂದ ಇಲ್ಲ, ಪ್ರಪಂಚ ಮಿಥ್ಯೆ ಅಂತ ಅನ್ನೋದು ಈ ವಾಕ್ಯದ ಅಭಿಪ್ರಾಯ. ಜೊತೆಗೆ ಈ ಮಂತ್ರದ ಉತ್ತರಾರ್ಧವನ್ನು ನೋಡಿದಾಗ ಈ ದ್ವೈತ ಪ್ರಪಂಚ ಎಲ್ಲ ಮಾಯೆ, ಮಾಯಾ ಮಾತ್ರಮಿದಂ ದ್ವೈತಂ, ಇದಕ್ಕಿಂತ ಸ್ಪಷ್ಟವಾಗಿ ಜಗತ್ತನ್ನು ಮಿಥ್ಯೆ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅಂಥ ಶ್ರುತಿಗಳು ಬೇಕಾಗಿಲ್ಲ ನಮಗೆ. ಇದಂ ದ್ವೈತಂ ಮಾಯಾ ಮಾತ್ರ, ಕೇವಲ ಮಾಯೆ. ಒಬ್ಬ ಐಂದ್ರಜಾಲಿಕ ಯಾವುದೋ ಒಂದು ವಸ್ತುವನ್ನು ತನ್ನ ಮಂತ್ರಶಕ್ತಿಯಿಂದಲೋ ಅಥವಾ ಮಾಯೆಯಿಂದ ತೋರಿಸುವಂತೆ ಈ ಜಗತ್ತು ತೋರ್ತಾ ಇದೆ. ಮಾಯಾ ಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಅದ್ವೈತ ಅದೇ ಪಾರಮಾರ್ಥಿಕವಾದ ವಿಷಯ, ಸತ್ಯವಾದ ವಿಷಯ ಅಂತ ಹೀಗೆ ಈ ಮಂತ್ರದ ಅಭಿಪ್ರಾಯವನ್ನು ತಮಗೆ ಅದ್ವೈತ ಸಿದ್ಧಾಂತದ ಮುಖ್ಯವಾದ ಶ್ರುತಿ ಅಂತ ಅದ್ವೈತಿಗಳು ತೆಗೆದುಕೊಂಡಿದ್ದಾರೆ.
ವ್ಯಾಸರಾಯರು ಅದನ್ನು ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿ ಅದು ಹೇಗೆ ಅವರಿಗೆ ವಿರುದ್ಧವಾಗಿದೆ, ಆ ಪ್ರಕರಣದಲ್ಲಿ ಆ ವಿಷಯ ಜಗತ್ತು ಮಿಥ್ಯೆ ಅಂತ ಹೇಳ್ತಕ್ಕಂತಹ ವಿಷಯ ಅದು ಸಂಗತವಾಗೋದಿಲ್ಲ, ಸಂಬಂಧ ಪಡೋದಿಲ್ಲ ಅನ್ನೋದನ್ನು ಬಹಳ ಮನೋಜ್ಞವಾಗಿ ವಿವರಣೆ ಮಾಡಿದ್ದಾರೆ. ಕೆಲವು ಅಂಶಗಳನ್ನು ನಾನು ಹೇಳ್ತೇನೆ. ಕೆಲವು ಮೀಮಾಂಸಾ ಶಾಸ್ತ್ರದ ವಿಷಯ ಇತ್ಯಾದಿಗಳೆಲ್ಲ ಬೇರೆ ಸೇರಿಕೊಳ್ಳುತ್ತೆ. ವ್ಯಾಕರಣ ಶಾಸ್ತ್ರದ ವಿಷಯವೂ ಅದು ಬರ್ತಾ ಇದೆ. ವ್ಯಾಸರಾಯರು ತಮ್ಮ ನ್ಯಾಯಾಮೃತದಲ್ಲಿ ಮಾಡಿರುವ ದೊಡ್ಡ ಕೆಲಸ ಅಂತಂದರೆ ದ್ವೈತ ಸಿದ್ಧಾಂತದ ಸಮರ್ಥನೆಗಾಗಿ ಅದ್ವೈತಗಳು ಹೇಗೆ ವ್ಯಾಕರಣ, ಮೀಮಾಂಸಾ, ತರ್ಕಶಾಸ್ತ್ರ ಮೊದಲಾದ ಬೇರೆ ಶಾಸ್ತ್ರಗಳ ಸಹಾಯವನ್ನು ತೆಗೆದುಕೊಂಡು ನಮ್ಮ ಸಿದ್ಧಾಂತ ಸರಿಯಾಗಿದೆ ಅಂತ ತೋರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೋಸ್ಕರವಾಗಿ ಅವರು ಕೊಡ್ತಕ್ಕಂಥ ಉದಾಹರಣೆಗಳು, ಅವರು ಕೊಡ್ತಕ್ಕಂಥ ಪ್ರಮಾಣಗಳು ಅಸಂಬದ್ಧವಾಗಿದೆ. ವಾಸ್ತವಿಕವಾಗಿ ನ್ಯಾಯ ಮೀಮಾಂಸಾದಿ ಶಾಸ್ತ್ರಗಳೆಲ್ಲವೂ ಕೂಡ ಈ ಶ್ರುತಿಗಳು ದ್ವೈತ ಪ್ರತಿಪಾದಕವಾದದ್ದು ಅಂತ ಸಮರ್ಥನೆ ಮಾಡೋದಕ್ಕೆ ತುಂಬ ಅನುಕೂಲವಾಗಿದೆ ಅನ್ನೋ ಅಂಶವನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದೆ ಈ ಶ್ರುತಿಗಳು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸ್ತಾರೆ. ವ್ಯಾಸರಾಯರು ಅದನ್ನು ಹೇಳ್ತಾರೆ. ಆಚಾರ್ಯರಿಗಿಂತ ಹಿಂದೆ ಶಂಕರಾಚಾರ್ಯರ ಸಿದ್ಧಾಂತ ಒಂದು ಬಂದಿದೆ, ಇನ್ನೊಬ್ಬರು ಭಾಸ್ಕರಾಚಾರ್ಯರು ಅಂತ ಅವರ ಸಿದ್ಧಾಂತವು ಅವರು ಬ್ರಹ್ಮಸೂತ್ರ ಭಾಷೆಗಳನ್ನೆಲ್ಲ ಬರೆದಿದ್ದಾರೆ, ತಮ್ಮ ಮತವನ್ನು ಹೇಳಿದ್ದಾರೆ. ಎರಡೂ ಮತಗಳಲ್ಲಿರತಕ್ಕಂತಹ ವ್ಯತ್ಯಾಸ ಎಷ್ಟೇ. ಭಾಸ್ಕರ ಮತದ ಪ್ರಕಾರ ಈ ಜಗತ್ತು ಸತ್ಯ. ಯಾಕೆಂತಂದರೆ ಈ ಜಗತ್ತಿಗೆ ಇವರು ಹೇಳುವಂತೆ, ಅದ್ವೈತಗಳು ಹೇಳುವಂತೆ ಇದು ಸ್ವಾಭಾವಿಕವಾಗಿ ಇರತಕ್ಕಂಥದ್ದು, ಅನಾದಿ ಅನಂತ ಕಾಲದಲ್ಲಿ ಇರತಕ್ಕಂಥದ್ದು ಅಂತ ಅವರೇನು ಹೇಳೋದಿಲ್ಲ. ಇದು ಉಪಾಧಿಯಿಂದ ಸೃಷ್ಟಿಯಾಗಿದೆ. ಉಪಾಧಿಯನ್ನು ಈಶ್ವರನ ಮಾಯೆ ಅಂತ ನೀವು ಹೇಳೋದಾದರೆ ಆ ಮಾಯೆಯಿಂದ ಸೃಷ್ಟಿಯಾಗಿದೆ ಈ ಜಗತ್ತು. ಆದರೆ ಸತ್ಯ, ಆ ಮಾಯೆಯು ಕೂಡ ಸತ್ಯವಾದ ಪದಾರ್ಥ. ಅದ್ವೈತ ಮತದ ಪ್ರಕಾರ ಮಾಯೆಯೂ ಮಿಥ್ಯೆ, ಮಾಯೆಯಿಂದ ಕಲ್ಪಿತವಾದ ಜಗತ್ತು, ಮಾಯೆನೂ ಮಿಥ್ಯೆ, ಮಾಯಾಕಲ್ಪಿತವಾದ ಜಗತ್ತು ಮಿಥ್ಯೆ. ಭಾಸ್ಕರ ಮತದ ಪ್ರಕಾರ ಮಾಯೆ ಅನ್ನೋದು ಸತ್ಯ, ಆದರೆ ಆ ಸತ್ಯವಾದ ಮಾಯೆ ಅದು ನಾಶ ಹೊಂದಿದ ಮೇಲೆ ಆಗ ಅದ್ವೈತ. ಲೋಕದಲ್ಲಿ ನಮಗೇನು ಈ ಪ್ರಪಂಚ ಕಾಣಿಸ್ತಾ ಇದೆ ಇದು ಸತ್ಯ, ಈ ಭೇದವೂ ಸತ್ಯ. ಆದರೆ ಎಲ್ಲಿವರೆಗೆ? ಮೋಕ್ಷಕ್ಕೆ ಹೋಗುವವರೆಗೆ ಮಾತ್ರ. ಇಲ್ಲಿ ಮಾತ್ರ ಭೇದ, ಅಲ್ಲಿ ಸತ್ಯ, ಅಲ್ಲಿ ಮಿಥ್ಯೆ ಎಂಬ ಅಂತ ದಾಸರ ವಚನ ಇದೇ ಭಾಸ್ಕರ ಮತವನ್ನು ಹೇಳತಕ್ಕಂಥದ್ದು. ಹಾಗೆ ಇವರು ಅದ್ವೈತವಾದಿಗಳು ಹೌದು, ಆದರೆ ಶಂಕರಾಚಾರ್ಯರ ಅದ್ವೈತಕ್ಕಿಂತಲೂ ಕೂಡ ವಿಲಕ್ಷಣವಾಗಿದೆ. ಅಂತಹ ಅದ್ವೈತ ಮತ ಅವರದ್ದು, ಭಾಸ್ಕರಾಚಾರ್ಯರ ಮತ. ವ್ಯಾಸರಾಜ ಹೇಳ್ತಾರೆ, ಪ್ರಪಂಚೋ ಹಿರಿ ವಿದ್ಯೇತ ನಿವರ್ತೇತ ನ ಸಂಶಯ ಎಂಬ ಈ ಮೊದಲನೆಯ ಅರ್ಧ ಮಂತ್ರ ಆ ಭಾಸ್ಕರಾಚಾರ್ಯರ ಮತವನ್ನು ಖಂಡನೆ ಮಾಡ್ತಾ ಇದೆ. ಮಾಯಾಮಾತ್ಮೇ ದ್ವೈತಂ ಅನ್ನೋ ಈ ಮುಂದಿನ ಅರ್ಧ ಭಾಗ, ಉತ್ತರಾರ್ಧ, ಈ ಶಾಂಕರ ಅದ್ವೈತ ಮತವನ್ನು ನಿರಾಕರಿಸ್ತಾ ಇದೆ. ಹೀಗಾಗಿ ಈ ಮತಗಳು, ಈ ಶ್ರುತಿಗಳು ಯಾವುದನ್ನು ಹೇಳ್ತಾ ಇದೆ ಅನ್ನೋದ ಒಂದು ಕಲ್ಪನೆ ನಮಗಿದ್ದ ಪಕ್ಷದಲ್ಲಿ ಅನಂತರ ಅರ್ಥ ವಿಚಾರ ಮಾಡಿದಾಗ ಅದು ಹೇಗೆ ಸಮರ್ಥನೀಯ ಅಂತ ನಾವು ತೋರಿಸ್ಕೊಳ್ಬೋದು. ಒಂದು ಪ್ರಶ್ನೆ ಬರ್ಬೋದು, ಶಂಕರಾಚಾರ್ಯರ ಮತವಾಗಲಿ ಭಾಸ್ಕರಾಚಾರ್ಯ ಮತವಾಗಲಿ ಮಧ್ವಾಚಾರ್ಯಕ್ಕಿಂತ ಕೆಲವು ಶತಮಾನಗಳ ಹಿಂದೆ ಬಂದದ್ದಷ್ಟೇ. ಈ ಉಪನಿಷದ್ ವಾಕ್ಯಗಳು ಅನಾದಿ ಕಾಲ ಅಪೌರುಷೇಯವಾದ ವೇದ ಇದು, ಅದಕ್ಕೂ ಮುಂಚೆ ಇದೆ. ಆದ್ದರಿಂದ ಈ ಉಪನಿಷತ್ತುಗಳಲ್ಲಿ ಈ ಮತಗಳ ಖಂಡನೆ ಬಂದಿದೆ ಅಂತ ಹೇಳೋದು ನಿಮ್ಮ ಕಲ್ಪನೆ ಹೊರತು ನಿಜವಾದ ವಸ್ತುಸ್ಥಿತಿ ಅಲ್ಲ ಅಂತ ವಾದ ಮಾಡಬಹುದು. ಆದರೆ ಆಚಾರ್ಯರು ಅನುವ್ಯಾಖ್ಯಾನದ ಅವಿರೋಧಾಧ್ಯಾಯ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾರೆ.
ಈ ಎಲ್ಲ ಮತಗಳು ಕೂಡ ಅನಾದಿ ಕಾಲದಿಂದಿದೆ. ಶಂಕರಾಚಾರ್ಯರ ಮತ ಅದಕ್ಕಿಂತ ಮುಂಚೆ ಇರಲಿಲ್ಲ, ಶಂಕರಾಚಾರ್ಯರು ಬಂದಾಗ ಹುಟ್ಟಿದ್ದಲ್ಲ. ಹಾಗೆ ರಾಮಾನುಜ ಮತ ಆಗಲಿ, ನಮ್ಮ ಆಚಾರ್ಯರ ಮತವಾಗಲಿ, ಅದು ಒಂದು ಕಾಲದಲ್ಲಿ ಹೊಸದಾಗಿ ಬಂದದ್ದಲ್ಲ. ಅನಾದಿ ಕಾಲತೋ ವೃತ್ತಾ ಸಮಯ ಪ್ರವಾಹದ, ಅದೊಂದು ಪ್ರವಾಹ ಇದ್ದಾರೆ. ಪ್ರವಾಹದಲ್ಲಿ ನಮ್ಮ ಕಣ್ಣಲ್ಲಿ ಕಾಣ್ತಕ್ಕಂಥ ನೀರು ಅದು ಮುಂದೆ ಹೊರಟೋಗುತ್ತೆ, ಅದರ ಸ್ಥಾನದಲ್ಲಿ ಮತ್ತೊಂದು ಬರುತ್ತೆ. ಹೀಗೆ ನಮಗೇನೋ ಅದೇ ನೀರು ಹರಿತಾ ಇದೆ ಅಂತ ಒಂದು ಭ್ರಾಂತಿ ಅಷ್ಟೇ. ಆ ಜಲ ಮಾತ್ರ ಬೇರೆ 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 ಒಂದೊಂದು ಬೇರೆ ಬೇರೆ ಪ್ರವಾಹ ಬಂದಾಗ ಬರ್ತಾ ಇರುತ್ತಲ್ವೇ, ಹಾಗೆ ಇದು ಅಷ್ಟೇ. ಒಂದೊಂದು ಕಾಲದಲ್ಲಿ ಒಂದೊಂದು ಮತ, ಆ ಮತದ ಸಿದ್ಧಾಂತಗಳು ಅದಕ್ಕೆ ವಿಶೇಷವಾದ ಪ್ರಚಾರ ಸಿಗುವಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ಆ ಮತವನ್ನು ಸಮರ್ಥನೆ ಮಾಡತಕ್ಕ ಅಭಿಪ್ರಾಯವಿದ್ದವರು ಅವತಾರ ಮಾಡಿದಾಗ ಆ ಮತದ ಪ್ರಾಬಲ್ಯ. ಕೆಲವು ಕಾಲ ಆದಮೇಲೆ ಆ ಮತಕ್ಕೆ ಅಂಥ ಪ್ರಚಾರಕರು ಸಿಗದೇ ಇದ್ದಾಗ, ಸಮರ್ಥಕರು ಸಿಗದೇ ಇದ್ದಾಗ ಆ ಮತಕ್ಕೆ ಅಷ್ಟು ಪ್ರಾಚುರ್ಯ ಇಲ್ಲ. ಇಷ್ಟೇ ಹೊರತಾಗಿ ಅನಾದಿ ಕಾಲದೋ ವೃತ್ತ ಸಮಯ ಹಿ ಪ್ರವಾಹದ, ಸಮಯ ಅಂದರೆ ಶಾಸ್ತ್ರ. ಈ ಶಾಸ್ತ್ರಗಳು ಪ್ರವಾಹದ ಅನಾದಿಯಾಗಿವೆ. ಇನ್ನೊಂದು ಮಾತು ಮುಖ್ಯವಾಗಿ ಆಚಾರ್ಯ ಹೇಳೋದು, ನಚ ಉಚ್ಛೇದೋಸ್ತಿ ಕಸ್ಯ. ಯಾವ ಮತವನ್ನು ಕೂಡ ನಾಶ ಮಾಡ್ತೇವೆ ಅಂತ ತಿಳ್ಕೊಂಡ್ರೆ ಭ್ರಾಂತಿ ಅದು. ಯಾವ ಮತಕ್ಕೂ ನಾಶ ಆಗೋದೇ ಇಲ್ಲ. ಕೆಲವರು ಹೇಳೋದುಂಟು, ನಾವು 15 ಮತವನ್ನು ಖಂಡನೆ ಮಾಡಿ ನಾಶ ಮಾಡಿಬಿಡ್ತೇವೆ. ಏನು ನಾಶ ಮಾಡೋದು? ಏನು ಆಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವುದೇ ಮತವನ್ನು ಪೂರ್ತಿ ನಾಶ ಮಾಡೋಕ್ಕಾಗೋದಿಲ್ಲ. ಉಚ್ಛೇದ ಅಂತಂದರೆ ನಿರ್ಮೂಲನೆ. ಆ ಉಚ್ಛೇದ ನಟ ಉಚ್ಛೇದೋಸ್ತೆ ಕಸ್ಯಾಪಿ, ಯಾವುದಕ್ಕೂ ಆಗೋದಿಲ್ಲ, ಯಾವುದಕ್ಕೂ ಆಗೋದಿಲ್ಲ. ಅದರಲ್ಲಿ ಎಲ್ಲ ಕಾಲದಲ್ಲೂ ಎಲ್ಲ ಮತಗಳು ಇರುತ್ತೆ. ಆದರೆ ಆ ಮತಗಳಲ್ಲಿ ಪ್ರಾಚುರ್ಯ, ಪ್ರಚುರತೆ, ಪ್ರಸಾರ ಕೆಲವಕ್ಕಿರುತ್ತೆ, ಕೆಲವಕ್ಕಿರೋದಿಲ್ಲ. ಅಷ್ಟೇ ಹೊರತಾಗಿ ಮತ್ತೇನಿಲ್ಲ. ಇನ್ನೊಂದು ವಿಷಯ ಮಧ್ವಾಚಾರ್ಯರು ಹೇಳ್ತಾರೆ, ಇಂಥ ಕೆಲವು ಮತಗಳಿಗೆ ಜಾಸ್ತಿ ಇಡೀ ಜಗತ್ತಿನಲ್ಲಿ ಅದೇ ಪ್ರಚಾರ ಇದೆ. ನಿಮ್ಮದೇನೋ ಬಹಳ ಸತ್ಯ, ಬಹಳ ಪ್ರಾಮಾಣಿಕವಾದದ್ದು ಅಂತ ಹೇಳ್ತೀರಿ, ಅದನ್ನು ಕೇಳೋರೆ ಒಂದು 10 ಜನ 12 ಜನ ಮಾತ್ರ ಬಂದಿರ್ತಾರೆ. ಅದಕ್ಕಿಂತ ಹೆಚ್ಚು ಇರೋದಿಲ್ಲ ಅಂತಂದರೆ ನಿಜ. ಯಾಕೆ ಅಂತಂದರೆ ಅಸುರಾಣ ಬಹುತ್ವತಃ, ಅವರೇ ಅಸುರರ ಸಂತಾನವೇ ಜಾಸ್ತಿ. ಪರಮಾತ್ಮನ ಸೃಷ್ಟಿಯಲ್ಲಿ ಅಸುರರ ಸಂಖ್ಯೆಯೇ ಜಾಸ್ತಿ. ಆದ್ದರಿಂದ ಅದನ್ನು ಕೇಳೋಕ್ಕೋಸ್ಕರವಾಗಿ ಅಸುರರು ಜಾಸ್ತಿ ಸಿಗ್ತಾರೆ. ನಮ್ಮ ಸಮಾಧಾನಕ್ಕೋಸ್ಕರ ಹೇಳೋ ಮಾತಲ್ಲ ಇದು, ವಾಸ್ತವಿಕವಾದ ಸಂಗತಿ ಅದು. ಆದ್ದರಿಂದ ಸತ್ಸಿದ್ಧಾಂತಗಳನ್ನು ಕೇಳತಕ್ಕಂಥವರು, ಅದಕ್ಕೆ ಮಾನ್ಯತೆಯನ್ನು ಕೊಡತಕ್ಕವರು, ಅದನ್ನು ಅನುಮೋದನೆ ಮಾಡತಕ್ಕಂಥವರು, ಅವರ ಸಂಖ್ಯೆ ಕಡಿಮೆ ಇರುತ್ತೆ ಅನ್ನೋದು ಸಹಜವೇ. ಇದೆಲ್ಲವನ್ನು ಕೂಡ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ಮಂಡೂಕೋಪನಿಷತ್ತಿನಲ್ಲಿ ಭಾಸ್ಕರಾಚಾರ್ಯರ ಮತ ಹೇಗೆ ಬಂತು, ಶಂಕರಾಚಾರ್ಯರ ಮತ ಹೇಗೆ ಬಂತು ಅಂತನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಶಂಕರಾಚಾರ್ಯರಾಗಲಿ ಭಾಸ್ಕರಾಚಾರ್ಯರಾಗಲಿ ಹೊಸದಾಗಿ ತಮ್ಮ ಸಿದ್ಧಾಂತವನ್ನು ಹೇಳಿದ್ದಲ್ಲ, ಹಿಂದೆ ಇದ್ದ ವಿಷಯವನ್ನೇ ಅದನ್ನು ಸಮರ್ಥನೆ ಮಾಡೋದಕ್ಕೋಸ್ಕರವಾಗಿ ತಮ್ಮ ಮಾತನ್ನು ಜೋಡಿಸಿದ್ದಾರೆ ಅಷ್ಟೇ. ಆದ್ದರಿಂದ ಉಪನಿಷತ್ತಿನಲ್ಲಿ ಈ ಮತ, ಈಗ ನಮಗೆ ಗೊತ್ತಿರೋ ಮತ ಅದು ಭಾಸ್ಕರ ಮತ ಅಂತ ಗೊತ್ತಿದೆ, ಇದು ಶಂಕರಾಚಾರ್ಯ ಮತ ಅಂತ ಗೊತ್ತಿದೆ ಅಂತ ನಾವು ಆ ಹೆಸರನ್ನು ಹೇಳ್ತಾ ಇದ್ದೇವೆ ಅಷ್ಟೇ. ಇಲ್ಲಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಎಲ್ಲರೂ ಒಪ್ಪಬಹುದಾದ ಒಂದು ಉದಾಹರಣೆ ಕೊಟ್ಟಿದ್ದಾರೆ ವ್ಯಾಖ್ಯಾನ. ತದ್ಧೈತ ಆಹು ಅಸದೇ ವೇದಮಗ್ರ ಆಸೀತ್ ಅಂತ ಒಂದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರತಕ್ಕಂಥ ವಾಕ್ಯ. ಅದನ್ನ ಅಂದರೆ ಕೆಲವರು ಹೇಳ್ತಾರೆ, ಅಸತ್ತು ಶೂನ್ಯ ಮೊದಲಿತ್ತು. ಪ್ರಪಂಚದ ಸೃಷ್ಟಿಗೆ ಮುಂಚೆ ಏನಿತ್ತು ಅಂತಂದರೆ ಶೂನ್ಯ ಇತ್ತು, ಶೂನ್ಯದಿಂದ ಜಗತ್ತಿನ ಸೃಷ್ಟಿಯಾಯಿತು. ಹಾಗೆ ಉಪನಿಷತ್ತು ಒಂದು ಮತವನ್ನು ಹೇಳುತ್ತೆ. ಅದು ಯಾವ ಮತ? ಅದು ಬೌದ್ಧ ಮತ. ಬೌದ್ಧ ಮತವನ್ನು ಉಪನಿಷತ್ತು ಅನುವಾದ ಮಾಡಿ ಕಥಂ ಅಸತಸ್ಸಜ್ಜಾಯೇತ, ಅಸತ್ತಿನಿಂದ ಸತ್ತು ಹುಟ್ಟತ್ತೆ ಅಂತಂದು ಏನಿದಕ್ಕೆ ಅರ್ಥವಿಲ್ಲದ ಮಾತು ಅಂತ ಉಪನಿಷತ್ತು ಅದನ್ನು ಖಂಡನೆ ಮಾಡ್ತಾರೆ. ಅನಾದಿ ಕಾಲದಿಂದ ಇರತಕ್ಕಂಥ ಅಪೌರುಷೇಯವಾದ ವೇದ ಬೌದ್ಧ ಮತ, ಬುದ್ಧ ಅವತಾರ ಆದ್ಮೇಲೆ ಬಂದ ಮತವನ್ನು ಖಂಡನೆ ಮಾಡುತ್ತೆ ಅಂದರೆ ಏನು ಅರ್ಥ ಆಗಲಿ? ಆ ಮತ ಬೌದ್ಧ ಮತ ಬುದ್ಧನಿಂದ ಹೊಸದಾಗಿ ಶುರುವಾದದ್ದಲ್ಲ. ಆ ಮತ ಅನಾದಿ ಕಾಲಕ್ಕೂ ಇತ್ತು.
ಬುದ್ಧ ಬಂದಾಗ ಅದಕ್ಕೆ ಪ್ರಬಲವಾದ ಸಮರ್ಥನೆಯನ್ನು ಕೊಟ್ಟಾಗ ಎಲ್ಲರೂ ಅದನ್ನು ಒಪ್ಪಿಕೊಂಡ್ರು. ಆದರೆ ಉಪನಿಷತ್ತು ಅನಾದಿ ಕಾಲದಿಂದ ಇರತಕ್ಕಂಥ ಈ ಮತವನ್ನು ತಾನು ಖಂಡನೆ ಮಾಡ್ತಾ ಇದೆ ಅಂತ ಎಲ್ಲ ವೈದಿಕರು ಹೇಳ್ತಾರಲ್ವೇ. ಉಪನಿಷತ್ತನ ಪ್ರಮಾಣ ಅಂತ ಹೇಳ್ತಕ್ಕಂಥ ಎಲ್ಲ ವೈದಿಕರು ಅಸದೇ ವೇದಮಗ್ರ ಆಸೀತ್ ಅಂತ ಹೇಳುವ ತದ್ದೇಕ ಹೋಗುವಂತ ಅನ್ನೋ ವಾಕ್ಯವನ್ನ ಬೌದ್ಧ ಮತದ ಖಂಡನೆ ಇದು ಅಂತ ಒಪ್ಪಿರುವಂತೆ ಪ್ರಪಂಚೋ ಇದಿ ವಿದ್ಯೇತ ಮಾಯಾ ಮಾತೃಮಿದಂ ಎಂಬ ವಾಕ್ಯವೂ ಕೂಡ ಇವರ ಭಾಸ್ಕರ ಮತ ಮತ್ತು ಶಾಂಕರ ಅದ್ವೈತ ಮತವನ್ನು ಖಂಡನೆ ಮಾಡುವ ವಾಕ್ಯಗಳು ಅಂತ ಹೇಳಿದ್ರೆ ಅದರಲ್ಲಿ ಅಂಥ ಅಸಂಗತವಾದ ವಿಷಯ ಏನಿಲ್ಲ. ಏನರ್ಥ ಇದಕ್ಕೆ? ಪ್ರಪಂಚೋ ಇದಿ ವಿದ್ಯೇತ ನಿವರ್ತೇತ ನ ಸಂಶಯ ಅನ್ನೋ ವಾಕ್ಯಕ್ಕೆ ಏನರ್ಥ ಅಂತಂದ್ರೆ ಈಗ ಅರ್ಥ, ಪ್ರಪಂಚ ಯದಿ ವಿದ್ಯೇತ, ಪ್ರಪಂಚವು ವಿದ್ಯೇತ, ವಿದ್ಯೇತ ಅಂದರೆ ಯದಿ ಒಂದು ಪಕ್ಷದಲ್ಲಿ, ವಿದ್ಯೇತ ವಿದ್ಯೇತ ಅಂತಂದ್ರೆ ಇದ್ದದ್ದಾದರೆ ಅಂತ ಒಂದು ಅರ್ಥ ಇದೆ. ಆ ಅರ್ಥ ಇಟ್ಟುಕೊಂಡು ಅವರೆಲ್ಲರೂ ಮಾತಾಡ್ತಾರೆ. ಆಗರ್ಥ ಅಲ್ಲ ಆ ಪದಕ್ಕೆ. ವಿದ್ಯೇತ ಅಂತಂದ್ರೆ ಉತ್ಪದ್ಯೇತ, ಈ ಪ್ರಪಂಚವು ಇದು ಉತ್ಪತ್ತಿಯಾಗಿದ್ದ ಪಕ್ಷದಲ್ಲಿ ಪ್ರಪಂಚವು ಇದು ವಿದ್ಯೇತ ಉತ್ಪದ್ಯೇತ ತರ್ಹಿ ನಿವರ್ತೇತ. ಪ್ರಪಂಚ ಅನ್ನೋ ಶಬ್ದಕ್ಕೆ ಈ ಜಗತ್ತು ಅಂತ ಅರ್ಥ ಆಗಿದೆ. ಆಚಾರ್ಯರು ಅನುವ್ಯಾಖ್ಯಾನಾದಿ ಗ್ರಂಥಗಳಲ್ಲಿ, ಪ್ರಕರಣ ಗ್ರಂಥಗಳಲ್ಲಿ ಪ್ರಪಂಚ ಶಬ್ದದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಪ್ರಪಂಚ ಅಂದರೆ ಪಂಚವಿಧವಾದ ಭೇದ, ಪಂಚವಿಧ ಭೇದ. ಈ ನಮ್ಮ ಜೀವಜಡ ಭೇದ, ಜೀವ ಭೇದ, ಜೀವೇಶ್ವರ ಭೇದ, ಹೀಗೆ ಪಂಚವಿಧವಾದ ಭೇದಗಳೇನಿದೆಯಾ ಇದು ಪ್ರಪಂಚ ಶಬ್ದಕ್ಕೆ ಅರ್ಥ ಇದೆ. ಪ್ರಕೃಷ್ಟ ಪಂಚವಿಧೋ ಭೇದ ಪಂಚಃ ಅಂತ ಆಚಾರ್ಯರ ವಾಕ್ಯ. ಈ ಪಂಚವಿಧವಾದ ಭೇದ, ಈ ಭೇದ ಇದಕ್ಕೇನಾದರೂ ಉತ್ಪತ್ತಿ ಇದ್ದರೆ, ಹಿಂದಿರಲಿಲ್ಲ ಭೇದ, ಈಗ ಹುಟ್ಟಿದೆ ಅಂತ ಆದ ಪಕ್ಷದಲ್ಲಿ ಅದಕ್ಕೆ ನಾಶ ಆಗ್ತಾ ಇದೆ. ಯಾವುದು ಹುಟ್ಟತ್ತೋ ಅದಕ್ಕೆ ನಾಶ ಇದೆ. ಆದರೆ ಇದು ಹುಟ್ಟಿದ್ದಲ್ಲ, ಇದು ಭೇದ ಅನ್ನೋದು ಈಗ ಜೀವೇಶ್ವರ ಭೇದ ಅನ್ನೋದು ಈಗ ಹುಟ್ಟಿದ್ದಲ್ಲ. ಮೊದಲು ಜೀವೇಶ್ವರ ಒಂದೇ ಆಗಿದ್ದರು, ಇವಾಗ ಅವರಿಬ್ಬರು ಬೇರೆಯಾಗಿದ್ದಾರೆ ಅಂತ ಭೇದ ಹುಟ್ಟಿದ್ದಲ್ಲ. ಅನಾದಿ ಕಾಲದಿಂದ ಇರತಕ್ಕಂಥದ್ದು ಈ ಭೇದ. ಅನಾದಿ ಕಾಲದಿಂದ ಇರತಕ್ಕಂಥದ್ದಕ್ಕೆ ನಾಶವಿಲ್ಲ. ಇದು ಉತ್ಪದ್ಯೇತ ತರ್ಹಿ ನಿವರ್ತೇತ. ಅನಾದಿ ಕಾಲದಿಂದ ಇದ್ರೆ ಆಯ್ತು ನಾಶ ಆಗ್ಬಿಡ್ಲಿ ಅಂದರೆ ಹಾಗಲ್ಲ. ಮೋಕ್ಷದಲ್ಲೂ ಭೇದ ಇದೆ, ಮೋಕ್ಷದಲ್ಲೂ ಭೇದವಿದೆ ಅಂತ ಹೇಳ್ತಕ್ಕಂಥ ಸ್ಪಷ್ಟವಾದ ವಾಕ್ಯಗಳು, ವೇದವಾಕ್ಯಗಳನ್ನು ಸಿಗ್ತಾ ಇದೆ. ಹೀಗಾಗಿ ಸಂಸಾರ ಕಾಲದಲ್ಲಿ ಮಾತ್ರ ಭೇದವಲ್ಲ, ಮೋಕ್ಷದಲ್ಲೂ ಭೇದ ಇದೆ. ಈ ಭೇದಕ್ಕೆ ಉತ್ಪತ್ತಿ ಇಲ್ಲ, ನಾಶವೂ ಇಲ್ಲ. ಪ್ರಪಂಚ ಇದು ವಿದ್ಯೇತ, ಈ ಭೇದಗಳೇನಾದರೂ ಉತ್ಪತ್ತಿಯನ್ನು ಹೊಂದಿದ ಪಕ್ಷದಲ್ಲಿ ಇದಕ್ಕೆ ನಾಶ ಆಗ್ತಾ ಇತ್ತು. ಆದರೆ ಇದಕ್ಕೆ ನಾಶ ಇಲ್ಲ. ಯಾಕೆ ನಾಶ ಇಲ್ಲ ಅಂತಂದ್ರೆ ಮೋಕ್ಷ ಅಂತದ್ದು ಶಾಶ್ವತವಾದ ಸ್ಥಿತಿ. ಅದು ಅಂಥ ಮೋಕ್ಷದಲ್ಲಿರತಕ್ಕಂಥ ಭೇದಕ್ಕೆ ನಾಶವಿಲ್ಲ ಅಂತ ಗೊತ್ತು. ಆದ್ದರಿಂದ ಅದಕ್ಕೆ ಉತ್ಪತ್ತಿಯೂ ಇಲ್ಲ. ಹೀಗಾಗಿ ಭೇದ ಅನಾದಿ ಕಾಲದಿಂದ ಇದೆ, ಅನಾದಿಯಾದದ್ದಿದು ಅಂತ ಹೇಳೋದು ಈ ವಾಕ್ಯದ ಅಭಿಪ್ರಾಯ. ಮತ್ತು ಈ ಜಗತ್ತು ನಮಗೆ ತೋರ್ತಕ್ಕಂಥ ಈ ಜಡ ಜಗತ್ತು ಇದು ಇಲ್ವೇ ಇಲ್ಲ, ಇದ್ದಿದ್ದ ನಾಶ ಆಗ್ತಾ ಇತ್ತು. ಇದು ಈ ವಾಕ್ಯದ ಅರ್ಥ. ಪ್ರಪಂಚೋ ಇದು ವಿದ್ಯೇತ ನಿವರ್ತೇತ ನ ಸಂಶಯ ಅಂತ. ಇಲ್ಲಿ ಪ್ರಶ್ನೆ ಬರೋದು ಒಂದೇ. ವ್ಯಾಕರಣದಲ್ಲಿ ಧಾತುಪಾಠದಲ್ಲಿ ಭೂಧಾತುವಿಗೆ ಭೂ ಸತ್ತಾಯಾಮ್ ಅಂತ, ಸತ್ತ ಅಂತಂದ್ರೆ ಇರೋದು ಅಂತ ಅರ್ಥ, ಇರುವಿಕೆ ಅಂತ ಅರ್ಥ. ಹಾಗೆ ವಿಧ ಸತ್ತಾಯಾಮ್ ಅಂತ ವಿಧ ಧಾತುವಿಗೂ ಕೂಡ ಸತ್ತ ಅಂತನೂ ಅರ್ಥ ಇದೆ. ಇನ್ನೊಂದು ತಿಳಿಯುವುದು, ತಿಳುವಳಿಕೆ, ವ್ಯಕ್ತಿ ಅಂತ ತಿಳ್ಕೊಳ್ತಾನೆ ಅಂತ, ಅದು ಬೇರೆ ಧಾತು. ಇದು ವಿಧ ಸತ್ತಾಯಾಮ್, ಸತ್ತ ಅಂತಂದ್ರೆ ಇರುವಿಕೆ, ಅಸ್ತಿತ್ವ. ಹೀಗೆ ಸತ್ತ ಅಂದರೆ ಇರುವಿಕೆ ಅನ್ನೋ ಅರ್ಥ ಇದೆ. ಹೀಗಾಗಿ ಪ್ರಪಂಚವು ಇದು ವಿದ್ಯೇತ ಅಂತಂದ್ರೆ ಪ್ರಪಂಚವು ಇದ್ದದ್ದಾದರೆ ಅಂತ ಅರ್ಥನೇ ಸಿಗತ್ತೆ. ನೀವು ಹೇಳೋ ಹಾಗೆ ವಿದ್ಯತೆ ಹುಟ್ಟುತ್ತೆ ಅನ್ನೋ ಅರ್ಥದಲ್ಲಿ ಈ ಧಾತುವಿನ ಈ ಕ್ರಿಯಾಪದದ ಪ್ರಯೋಗವೇ ಇರುವಲ್ಲ. ವ್ಯಾಕರಣಕ್ಕೆ ವಿರುದ್ಧವಾಗಿದೆ ನಿಮ್ಮ ವ್ಯಾಖ್ಯಾನ ಅಂತ ಹೇಳಬೇಕು. ಆದರೆ ವ್ಯಾಸರಾಯರು ಹೇಳ್ತಾರೆ, ಹುಟ್ಟತ್ತೆ ಅಂತ ಅರ್ಥ ಏನು? ಒಂದು ಪದಾರ್ಥ ಹುಟ್ಟೋದೊಂದು ಅರ್ಥ ಏನು? ಅಸ್ತಿತ್ವವನ್ನು ಪಡೆಯೋದು ಅರ್ಥ.
ಸತ್ತಾ ಸತ್ತಾ ಅಂತಂದರೆ ಉತ್ಪತ್ತಿ, ಅಸ್ತಿತ್ವ. ಅದನ್ನು ಒಂದು ವಸ್ತು ಹಿಂದೆ ಇರಲಿಲ್ಲ, ಈಗ ಹುಟ್ಟಿದೆ ಅಂತಂದರೆ ಈ ಹಿಂದೆ ಅದಕ್ಕೆ ಅಸ್ತಿತ್ವ ಇರಲಿಲ್ಲ, ಈಗ ಅದಕ್ಕೆ ಸತ್ತಾ ಅಥವಾ ಅಸ್ತಿತ್ವ ಬಂದಿದೆ ಅಂತ ಅರ್ಥ. ಹೀಗಾಗಿ ಸತ್ತಾ ಸಂಬಂಧ, ಸತ್ತಾ ಇರುವಿಕೆ, ಅದರ ಒಂದು ಸಂಬಂಧವನ್ನು ಪಡೆಯುವುದೇ ಉತ್ಪತ್ತಿ. ಆದ್ದರಿಂದ ಸತ್ತಾ ಅನ್ನೋ ಅರ್ಥ ಇಟ್ಕೊಂಡ್ರೂ ಕೂಡ ಉತ್ಪತ್ತಿ ಅನ್ನೋ ಅರ್ಥದಲ್ಲೇ ಪರಿವಸಾನವಾಗುತ್ತೆ. ಆದ್ದರಿಂದ ವಿದ್ಯತೆ ಅಥವಾ ವಿದ್ಯೇತ ಅನ್ನೋ ಪದಕ್ಕೆ ಉತ್ಪತ್ತಿಯನ್ನು ಹೊಂದಿದ ಪಕ್ಷದಲ್ಲಿ ಅನ್ನೋ ಅರ್ಥವನ್ನು ಮಾಡಿದ್ರೆ ತಪ್ಪಲ್ಲ. ಅಷ್ಟೇ ಅಲ್ಲ, ಅವರು ಮೀಮಾಂಸಾ ಶಾಸ್ತ್ರದಲ್ಲಿ ಬರುವ ಒಂದು ವಾಕ್ಯ, ಆ ವಾಕ್ಯವನ್ನು ಉದಾಹರಣೆ ಕೊಡ್ತಾರೆ. ತೇನ ಭೂತಿಷು ಕರ್ತೃತ್ವಂ ಪ್ರತಿಪನ್ನಸ್ಯ ವಸ್ತುನಃ ಪ್ರಯೋಜಕ ಕ್ರಿಯಾಮಾಹುರ್ ಭಾವನಾಂ ಭಾವನಾವಿದಃ ಇತ್ಯಾದಿ ಉತ್ಪತ್ತೌ ಪ್ರಯೋಗಃ. ಭೂತಿ ಅನ್ನೋ ಪದ ಅಲ್ಲಿ ಬರುತ್ತೆ. ಭೂತಿ ಸತ್ತಾ ಅನ್ನೋ ಅರ್ಥ ವಿಧ ಧಾತುವಿಗೆ ಇದೆ, ಭೂಧಾತುವಿಗೂ ಇದೆ. ಭವತಿ, ವಿದ್ಯತೆ ಇದೆಲ್ಲ ಒಂದೇ ಸಮಾನಾರ್ಥಕವಾದ ಪದಗಳು. ಅಲ್ಲಿ ಈ ಮೀಮಾಂಸಕರ ಈ ಶ್ಲೋಕದಲ್ಲಿ ಭೂತಿ ಅನ್ನೋ ಪದ ಇದೆ. ಭೂತಿ ಅನ್ನೋ ಪದ ಭೂಧಾತುವಿನಿಂದ ಬಂದಿರುವ ಪದ. ಭೂಧಾತುವಿನಿಂದ ಬಂದಿರುವ ಈ ಪದವನ್ನ ಸತ್ತಾ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಲಿಲ್ಲ, ಅಲ್ಲಿ ಉತ್ಪತ್ತಿ ಅನ್ನುವ ಅರ್ಥದಲ್ಲಿ ಅವರು ಪ್ರಯೋಗ ಮಾಡಿದ್ದಾರೆ. ಹೀಗೆ ಶಾಸ್ತ್ರಕಾರರು ಈ ಸತ್ತಾ ಅನ್ನೋ ಅರ್ಥ ಇರತಕ್ಕಂತಹ ಪದವನ್ನ, ಆ ಕ್ರಿಯಾಪದವನ್ನ ಉತ್ಪತ್ತಿ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿರೋದಕ್ಕೆ ಶಾಸ್ತ್ರೀಯವಾದ ಉದಾಹರಣೆಗಳು ಬೇಕಾದಷ್ಟು ಸಿಗತ್ತೆ. ಆದ್ದರಿಂದ ನಾವು ಈ ಪದಕ್ಕೆ ಉತ್ಪತ್ತಿ ಅನ್ನೋ ಅರ್ಥವನ್ನು ಇಟ್ಟುಕೊಂಡ್ರೆ ಯಾವ ವಿರೋಧವೂ ಇಲ್ಲ. ಲೋಕಶಾಸ್ತ್ರ ಎರಡರ ಸಮ್ಮತಿಯು ಅಂಗೀಕಾರವೂ ಇದಕ್ಕಿದೆ. ಆದ್ದರಿಂದ ಪ್ರಪಂಚೋ ಇದು ವಿದ್ಯೇತ ನಿವರ್ತೇತನ ಸಂಶಯ ಅಂತ ಮಂತ್ರಕ್ಕೆ ಈ ಭೇದ ಪ್ರಪಂಚ, ಈ ಭೇದಗಳು, ಪಂಚಭೇದಗಳು, ಇದಕ್ಕೇನಾದರೂ ಉತ್ಪತ್ತಿ ಇದ್ದದ್ದಾದರೆ ಇದಕ್ಕೆ ನಾಶ ಆಗ್ತಾ ಇತ್ತು, ಇದಕ್ಕೆ ನಾಶ ಎಂದೂ ಆಗೋದಿಲ್ಲ, ನಾಶ ಎಂದೂ ಇದಕ್ಕಿಲ್ಲ ಅನ್ನೋದು ನಮಗೆ ಶ್ರುತಿಗಳಲ್ಲೇ ಸಿದ್ಧವಾದ ವಿಷಯ. ಮೋಕ್ಷದಲ್ಲೂ ಭೇದವಿದೆ ಅಂತ ಶ್ರುತಿಗಳು ಹೇಳ್ತಾ ಇದೆ. ಆದ್ದರಿಂದ ಇದಕ್ಕೆ ಉತ್ಪತ್ತಿಯೇ ಇಲ್ಲ, ಅನಾದಿ ಕಾಲದಿಂದ ಈ ಭೇದ ಇದೆ, ಅನಾದಿ ನಿತ್ಯವಾದದ್ದು ಈ ಭೇದ. ಹೀಗೆ ಭೇದ ಸಿದ್ಧಾಂತ ಪ್ರತಿಪಾದನೆ ಮಾಡತಕ್ಕಂಥ ಈ ಪಂಚಭೇದಗಳು ಅನಾದಿ ನಿತ್ಯವಾದದ್ದು ಅಂತನ್ನೋದು ಶ್ರುತ್ಯರ್ಥ. ಇನ್ನೊಂದು ಧಾತುವಿದೆ, ಲಾಭ ಅಂತ ಅದಕ್ಕೆ ಅರ್ಥ. ಧಾತುವಿಗೆ ಲಾಭ ಅಂತಂದ್ರೆ ಒಂದನ್ನು ಹೊಂದುವುದು ಅಂತ ಅರ್ಥ. ನನಗೆ ಎಷ್ಟು ಲಾಭ ಆಯಿತು ಅಂದ್ರೆ ನನಗೆ ಎಷ್ಟು ಬಂತು ಅಂತ ಅರ್ಥ. ಅದು ಅಸ್ತಿತ್ವವನ್ನ ಪಡೆಯುವುದು ಅಂತಂದ್ರೆ ಅಸ್ತಿತ್ವದ ಲಾಭ ಅದಕ್ಕಾಯಿತು ಅಂತ ಅರ್ಥ. ಒಂದು ವಸ್ತುವಿಗೆ ಅಸ್ತಿತ್ವದ ಲಾಭ ಆಯಿತು ಅಂತಂದ್ರೆ ಅರ್ಥ ಹುಟ್ಟಿತು ಅಂತ ಅರ್ಥ. ಈಗ ಈ ಪದಾರ್ಥ ಅಸ್ತಿತ್ವವನ್ನು ಪಡೆದಿದೆ, ಅಸ್ತಿತ್ವದ ಲಾಭ ಅದಕ್ಕಾಗಿದೆ ಅಂತಂದ್ರೆ ಈಗ ಈ ಪದಾರ್ಥ ಹುಟ್ಟಿದೆ ಅಂತ ಅರ್ಥ. ಹೀಗಾಗಿ ನೀವು ಯಾವುದೇ ದೃಷ್ಟಿಯಿಂದ ಬೇರೆ ಬೇರೆ ಅರ್ಥಗಳನ್ನು ತಗೊಂಡು ವಿಚಾರ ಮಾಡಿದ್ರು ಕೂಡ ಈ ಧಾತುವಿಗೆ ಉತ್ಪತ್ತಿ ಅಂತ ಅರ್ಥ ಇದೆ. ಹೀಗೆ ಅದರಲ್ಲಿ ಈ ವಾಕ್ಯ ಪ್ರಪಂಚೋಗಿ ವಿದ್ಯೇತ ನಿವರ್ತೇತ ಸಂಶಯ ಅನ್ನೋ ಪೂರ್ವಾರ್ಧಕ್ಕೆ ವ್ಯಾಸರಾಯರು ಎತ್ತಿ ವ್ಯಾಖ್ಯಾನ ಮಾಡಿ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅನ್ನೋ ವಾಕ್ಯದ ಅರ್ಥ ಹೇಳ್ತಾರೆ. ಮಾಯಾ ಅನ್ನೋ ಶಬ್ದಕ್ಕೆ ಅನೇಕ ಪ್ರಮಾಣಗಳಿದೆ. ಏನು ಅರ್ಥ ಅಂತ ಹೇಳ್ತಕ್ಕಂಥ ಪ್ರಮಾಣ, ಮಾಯಾ ಅಂತಂದ್ರೆ ಈಶ್ವರನ ಇಚ್ಛೆ, ಭಗವಂತನ ಇಚ್ಛೆಯನ್ನ ಅನೇಕ ಪ್ರಮಾಣಗಳು ಈ ಮಾಯಾ ಅನ್ನೋ ಅರ್ಥದಲ್ಲಿ, ಇಚ್ಛಾ ಅನ್ನೋ ಅರ್ಥದಲ್ಲಿ ಮಾಯಾ ಶಬ್ದವನ್ನು ಪ್ರಯೋಗ ಮಾಡ್ತಕ್ಕಂಥದ್ದು. ಅದನ್ನು ಮಾಯಾ ಶಬ್ದದ ಅರ್ಥ ಇಚ್ಛೆ, ಭಗವಂತನ ಇಚ್ಛೆ. ನೀವು ತಿಳ್ಕೊಂಡಿರ್ತಕ್ಕಂಥ ಅಜ್ಞಾನ, ಅವಿದ್ಯೆ ಇದು ಮಾಯೆ ಅಲ್ಲ. ಮಾಯಾ ಅಂತಂದ್ರೆ ಈಶ್ವರನ ಇಚ್ಛೆ. ಮಾಯಾ ಮಾತ್ರ ಅಂತಂದ್ರೆ ಈಶ್ವರನ ಇಚ್ಛೆಯಿಂದ ಇದು ನಿರ್ಮಾಣವಾಗಿದೆ ಅಂತ ಅರ್ಥ. ಇದಂ ದ್ವೈತಂ, ಈ ದ್ವೈತ, ಈ ಪ್ರಪಂಚ ಇದು ಮಾಯಾ ಮಾತ್ರ, ಈಶ್ವರನ ಇಚ್ಛೆಯಿಂದ ನಿರ್ಮಿತವಾಗಿದೆ. ಒಬ್ಬ ಐಂದ್ರಜಾಲಿಕ ನಿರ್ಮಾಣ ಮಾಡುವಂತೆ ಮಾಡಲಿಲ್ಲ ಇದು ಈ ಜಗತ್ತನ್ನ. ಭಗವಂತ ಇದನ್ನ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿ ಅವನ ಇಚ್ಛೆಯಂತೆ ಈ ಜಗತ್ತನ್ನು ಸೃಷ್ಟಿಯಾಗಿದೆ. ಮಾಯಾ ಮಾತ್ರ ಇದಂ ದ್ವೈತಂ ಅನ್ನೋ ಪದಕ್ಕೆ, ವಾಕ್ಯಕ್ಕೆ ಹಾಗರ್ಥ.
ಇದನ್ನು ಮಾಯಾ ಮಾತ್ರ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಒಂದು ಕಡೆ ವಾಕ್ಯ ಸ್ಮೃತಿ ವಾಕ್ಯ ವಿಷ್ಣೋರಿಚ್ಛಾವಶತ್ವಾತ್ತು ಮಾಯಾ ಮಾತ್ರಂ ಅಂತ ಒಂದು ವಾಕ್ಯ ಬರುತ್ತೆ. ವಿಷ್ಣುವಿನ ಇಚ್ಛೆಗೆ ಇದು ವಶವಾಗಿದೆ, ಅಧೀನವಾಗಿದೆ, ಭಗವಂತನ ಇಚ್ಛೆಗೆ ಅಧೀನವಾದದ್ದಿದು. ಈ ಅರ್ಥದಲ್ಲಿ ಈ ಜಗತ್ತನ್ನ ಮಾಯಾ ಮಾತ್ರ ಅಂತ ವೇದಗಳು ಹೇಳ್ತಾ ಇದೆ ಅಂತ ಸ್ಪಷ್ಟವಾಗಿ ನಮಗೆ ಬೇರೆ ಸ್ಮೃತಿ ಗ್ರಂಥಗಳಿಂದ ಗೊತ್ತಾಗ್ತಾ ಇದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪೂರ್ವಾಪರವನ್ನು ನೋಡಿದಾಗ, ಅದೇ ಮಾಂಡೂಕೋಪನಿಷತ್ತಿನ ಹಿಂದಿನ ಮುಂದಿನ ವಾಕ್ಯಗಳನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಅಲ್ಲಿ ಜಗತ್ತಿನ ಸೃಷ್ಟಿ ಹೀಗಾಗಿದೆ ಅಂತ ಹೇಳಿದಕ್ಕ ಅನೇಕ ಮತಗಳನ್ನ ಉಪನಿಷತ್ತು ಮೊದಲು ಹೇಳುತ್ತೆ. ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ಯೇಪಿ ಕಲ್ಪಿತ. ಈ ಜಗತ್ತು ಐಂದ್ರಜಾಲಿಕ, ಒಬ್ಬ ತನ್ನ ಇಂದ್ರಜಾಲದಿಂದ ತೋರಿಸುವಂತೆ ಈಶ್ವರ ಅವನು ತನ್ನ ಮಾಯೆಯಿಂದ ಜಗತ್ತನ್ನ ತೋರಿಸಿದ್ದಾನೆ ಅಂತ ಕೆಲವರು ಹೇಳ್ತಾರೆ ಅಂತ ಉಪನಿಷತ್ತು ಹೇಳುತ್ತೆ. ಸ್ವಪ್ನ ಮಾಯಾ ಸ್ವರೂಪ, ಸ್ವಪ್ನದಲ್ಲಿ ನಾವು ನೋಡ್ತೀವಲ್ಲ ಅದರಂತೆ ಒಬ್ಬ ಐಂದ್ರಜಾಲಿಕ ಒಂದು ಮಾಯೆಯಿಂದ ತೋರಿಸ್ತಾನಲ್ಲ, ಹಾಗೆ ಇಂಥ ಒಂದು ಸೃಷ್ಟಿಯ ರೀತಿಯನ್ನ ಪ್ರತಿಪಾದನೆ ಮಾಡತಕ್ಕಂತಹ ಮತವನ್ನೆಲ್ಲ ಕೆಲವರು ಹೇಳ್ತಾರಂತೆ. ಭಗವಂತ ಸೃಷ್ಟಿ ಮಾಡಿದ ಯಾತಕ್ಕೋಸ್ಕರ ಅಂತ ಆಟ ಆಡೋದಕ್ಕೊಂದು ಒಂದು ವಸ್ತು ಬೇಕಾಗಿತ್ತು, ಆಟ ಆಡೋದಕ್ಕೆ ಒಂದು ವಸ್ತು ಬೇಕಾಗಿತ್ತು, ಕ್ರೀಡೆಗೋಸ್ಕರವಾಗಿ ಭಗವಂತ ಸೃಷ್ಟಿ ಮಾಡಿದ ಅಂತ ಮತ. ಇಂಥ ನಾನಾ ಮತಗಳನ್ನ ಇದೇ ಮಾಂಡೂಕೋಪನಿಷತ್ತಿನಲ್ಲಿ ಈ ವಾಕ್ಯದ ಹಿಂದಿನ ಭಾಗದಲ್ಲಿ ಆ ಮತಗಳನ್ನ ಅನುವಾದ ಮಾಡಿ ಹಾಗೆಲ್ಲ ಮುಂದೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಇದು ಮಾಂಡೂಕೋಪನಿಷತ್ತಿನ ವಾಕ್ಯ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಅವ್ರು ಹೇಳೋ ಹಾಗೆ ಇದು ಐಂದ್ರಜಾಲಿಕ ಸೃಷ್ಟಿಯಲ್ಲ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಭಗವಂತ ಇಚ್ಛೆ ಮಾಡಿದ ಜಗತ್ತು ನಿರ್ಮಾಣ. ಭಗವಂತನ ಇಚ್ಛೆಯಿಂದ ಅವನು ಜ್ಞಾನಪೂರ್ವಕವಾಗಿ ಇಂಥ ಒಂದು ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದರಿಂದ ಆಗಿದೆ ಅಂತ ಉಪನಿಷತ್ತು ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದೆ. ಹೀಗೆ ಜಗತ್ತಿನ ಸೃಷ್ಟಿ ಹೀಗಾಗಿದೆ ಅನ್ನೋದನ್ನು ಉಪನಿಷತ್ತು ಮೊದಲು ಹೇಳಿ ಮುಂದೆ ಎರಡು ಮಾತು ಹೇಳಿದ ಮೇಲೆ ಪ್ರಪಂಚ ಇದ್ರೆ ನಾಶ ಆಗ್ತಾ ಇತ್ತು, ಇಲ್ಲವೇ ಇಲ್ಲ, ಅದು ಮಿಥ್ಯೆ ಅಂತ ಹೇಳಿದರೆ ಹಿಂದೆ ಮುಂದಿನ ವಾಕ್ಯಗಳಿಗೆ ಸಂಬಂಧವೇ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ನಾನಾ ಪ್ರಕಾರಗಳಿಂದ ಈ ವಾಕ್ಯದ ಅರ್ಥ ಏನಿರಬೇಕು ಅಂತ ವಿಮರ್ಶೆ ಮಾಡಿದಾಗ ನಮಗೆ ಸ್ಪಷ್ಟವಾಗುತ್ತೆ ಈ ವಾಕ್ಯ ಹಾಗೆ ಜಗತ್ತನ್ನು ಮಿಥ್ಯೆ ಅಂತಾಗಲಿ ಅಥವಾ ಈ ಭೇದ ಕೇವಲ ಸಂಸಾರ ಕಾಲದಲ್ಲಿದೆ, ಅನಂತರ ಮೋಕ್ಷದಲ್ಲಿಲ್ಲ ಎಂಬ ವಿಷಯವನ್ನಾಗಲಿ ಹೇಳ್ತಾ ಇಲ್ಲ. ಅನಾದ್ಯಂತ ಕಾಲದಲ್ಲಿ ಈ ಪಂಚವಿಧವಾದ ಭೇದ ಇದೆ, ಅನಂತರ ಈ ಜಗತ್ತಿನ ಸೃಷ್ಟಿ ಭಗವಂತನ ಇಚ್ಛೆಯಿಂದಾಗಿದೆ ಅಂತಂದನ್ನು ಮಾಯಾ ಮಾತುಲ್ಯಂ ದ್ವೈತಂ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಅದ್ವೈತಂ ಪರಮಾರ್ಥತಃ ಅಂತ ಮುಂದಿನ ಮಾತಿದೆಯಲ್ಲ, ಪರಮಾರ್ಥ ಯಾವುದು ಅಂತಂದ್ರೆ ಅದ್ವೈತ ಅಂದ್ರೆ ಇದೆಲ್ಲ ಮಿಥ್ಯೆ ಅಂತ ಅನ್ನೋದು ಇನ್ನೊಂದು ರೀತಿಯಿಂದ ಹೇಳದಂತೆ ಆಗುತ್ತಲ್ವೇ ಅನ್ನೋ ಮಾತು ಬರುತ್ತೆ. ಅದಕ್ಕೆ ವ್ಯಾಸರಾಯರು ಹೇಳ್ತಾರೆ, ಸಂಸ್ಕೃತ ಭಾಷೆಯ ಒಂದು ಕ್ರಮ ಇದೆ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಪ್ರಾಸಾದಾತ್ ಪ್ರೇಕ್ಷತೆ, ಮಾಡಿ ಮೇಲಿಂದ ನೋಡ್ತಾ ಇದ್ದಾನೆ ಅಂತ ಒಂದು ಮಾತು. ಪ್ರಾಸಾದ ಅಂತಂದ್ರೆ ಮಾಡಿ, ಪ್ರಾಸಾದಾತ್ ಪ್ರೇಕ್ಷತೆ, ಮಾಡಿ ಮೇಲಿಂದ ನೋಡ್ತಾ ಇದ್ದಾನೆ. ಅದಕ್ಕೇನರ್ಥ? ಅದಕ್ಕೆ ವ್ಯಾಕರಣದ ಪ್ರಕಾರ ವಿವರಣೆ ಕೊಡೋದಾದ್ರೆ ಪ್ರಾಸಾದಂ ಆರುಹ್ಯ, ಮಾಡಿ ಮೇಲೆ ಹತ್ತಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅಷ್ಟರ್ಥ. ಆದರೆ ಅಲ್ಲಿರೋದೇನು ಮಾಡಿ ಮೇಲಿಂದ ನೋಡ್ತಾ ಇದ್ದಾನೆ ಇಷ್ಟೇ ಇದೆ. ಮಾಡಿ ಮೇಲಿನ ಹತ್ತಿ ನೋಡ್ತಾನೆ, ಅದನ್ನು ನಾವು ಆ ವಿಭಕ್ತಿಯ ಅರ್ಥಗಳಾಗಿ ಜೋಡಿಸ್ಕೊಳ್ಬೇಕು. ವ್ಯಾಕರಣ ಅದನ್ನ ಆ ರೀತಿ ವಿವರಣೆ ಕೊಡುತ್ತೆ. ಅದರಂತೆ ಈ ಪರಮಾರ್ಥತಃ ಅನ್ನೋ ಪದ ಇದೆಯಲ್ಲ, ಅಲ್ಲಿ ಪ್ರಾಸಾದಾತ್ ಪಂಚಮಿ ವಿಭಕ್ತಿ, ಅದು ಪರಮಾರ್ಥತಃ
ಅನ್ನೋವಾಗಲೂ ತಹ ಅಂತ ನಾವು ಕೇಳ್ತೀವಲ್ಲ, ಅದು ಪಂಚಮಿ ವಿಭಕ್ತಿ. ಈ ಪಂಚಮಿ ಅಲ್ಲಿ ಹೇಗೆ ಅರ್ಥ ಮಾಡ್ತೇವೋ ಹಾಗೆ ಅರ್ಥ ಮಾಡಬೇಕು. ಏನು ಅರ್ಥ ಮಾಡಬೇಕು ಅಂತಂದರೆ, ಅದ್ವೈತಂ ಪರಮಾರ್ಥತಃ, ಪರಮಾರ್ಥಂ ಅಪೇಕ್ಷ್ಯ, ಅಪೇಕ್ಷೆ ಅನ್ನೋ ಪದ ಅಲ್ಲಿ ಹೇಗೆ ಆವಿಷ್ಯ ಹತ್ತಿ ಮಹಡಿಯನ್ನು ಹತ್ತಿ ಸೇರಿಸ್ಕೊಳ್ತೀರಿ, ಅದರಂತೆ ಪರಮಾರ್ಥತಃ ಅದ್ವೈತಂ ಅಂತ ಸೇರಿಸ್ಕೊಳ್ಳಿ. ಅದ್ವೈತ ಅದ್ವಿತೀಯವಾದ ವಸ್ತು ಅಂತ ನಾವು ಹೇಳ್ತೀವಲ್ಲ, ಅದ್ವಿತೀಯ ಅನ್ನೋ ಮಾತಿಗೆ ಏನರ್ಥ? ಅದಕ್ಕೆ ಸಮಾನವಾದ ಒಂದಿಲ್ಲ, ಅದಕ್ಕೆ ಸಮಾನವಾದದ್ದಾಗಲಿ ಅದಕ್ಕಿಂತಲೂ ಉತ್ತಮವಾದದ್ದಾಗಲಿ ಮತ್ತೊಂದಿಲ್ಲ. ಇವನು ಅದ್ವಿತೀಯ, ಈ ವಿಷಯದಲ್ಲಿ ಇವನು ಅದ್ವಿತೀಯ ಅಂತಂದ್ರೆ ಇವನಿಗೆ ಸಮಾನ ಮತ್ತೊಬ್ಬನಿಲ್ಲ. ನ್ಯಾಯಾಮೃತದಲ್ಲೇ ಇನ್ನೊಂದು ಸಂದರ್ಭದಲ್ಲಿ ಏಕಮೇವಾದ್ವಿತೀಯ ಎಂಬುದನ್ನು ಶುದ್ಧ ವಿಚಾರ ಮಾಡಬೇಕಾದ್ರೆ ವ್ಯಾಸರಾಜರು ಹೇಳ್ತಾರೆ, ಯಥಾ ಚೋಳ ನೃಪಃ ಸಮ್ರಾಟ್ ಅದ್ವಿತೀಯ, ಚೋಳ ರಾಜ ಅವನು ಅದ್ವಿತೀಯ. ವ್ಯಾಸರಾಜರು ಕೇಳ್ತಾರೆ, ಏನು ಅದ್ವಿತೀಯ ಅಂತಂದ್ರೆ ಅವನಿಗೆ ಹೆಂಡತಿ ಮಕ್ಕಳಿರಲಿಲ್ಲ, ಪ್ರಜೆಗಳೇ ಇರಲಿಲ್ಲ, ಇಡೀ ಆ ರಾಜ್ಯದಲ್ಲಿ ಅವನು ಒಬ್ಬನೇ ಬದುಕಿದ್ದ, ಈಗ ಅರ್ಥ ಮಾಡ್ತೇನೆ. ಅವನ ಅದ್ವಿತೀಯ ಅಂತಂದ್ರೆ ಅವನಷ್ಟು ಸಮರ್ಥ, ಅವನಷ್ಟು ದಕ್ಷ, ಅವನಷ್ಟು ಪ್ರಭಾವಶಾಲಿ ಮತ್ತೊಬ್ಬ ವ್ಯಕ್ತಿ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಅವನ ಮಾತು ನಡೀತಾ ಇತ್ತು. ಅವನು ಸಮಾಧಿಕರಹಿತ, ಅವನಿಗಿಂತ ಅಧಿಕರೂ ಇರಲಿಲ್ಲ, ಅವನು ಸಮರೂ ಇರಲಿಲ್ಲ. ಇದು ಲೋಕದಲ್ಲಿ ಸಾಮಾನ್ಯ ಜ್ಞಾನ ಇದ್ದವರಿಗೂ ಅರ್ಥ ಆಗ್ತಾ ಇದೆ. ಹಾಗೆ ಏಕಮೇವಾದ್ವಿತೀಯ ಬ್ರಹ್ಮ ಅಂತನ್ನುವಾಗ ಬ್ರಹ್ಮನನ್ನ ಅದ್ವಿತೀಯ ಅಂತಂದ್ರೆ ನಾವು ಆವರ್ತದಲ್ಲಿ ತಗೊಂಡ್ರೆ ಸ್ವಾರಸ್ಯವಿದೆಯೋ ಅದು ಬಿಟ್ಟು ಆ ಬ್ರಹ್ಮ ಒಂದಿತ್ತು, ಉಳಿದಿದ್ದೆಲ್ಲ ಯಾವುದು ಇರಲಿಲ್ಲ, ಎಲ್ಲ ಸುಳ್ಳು ಅನ್ನೋ ಅರ್ಥ ಮಾಡಿದರೆ ಅದು ಆಭಾಸ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಪರಮಾರ್ಥತಃ ಪರಮಾರ್ಥಂ ಅಪೇಕ್ಷೆ ಅದ್ವೈತಂ, ಅದ್ವಿತೀಯವಾದ ವಸ್ತು ಅಂತಂದರೆ ಅದು ಪರಮಾರ್ಥ. ಪರಮಾರ್ಥ ಅಂದ್ರೆ ಏನು? ಪರಮಾರ್ಥ ಅಂತಂದ್ರೆ ಅವರು ನಿಜವಾಗಲೂ ಸತ್ಯ, ಅದನ್ನು ಪರಮಾರ್ಥ ಅಂತ ಹೇಳ್ತಾರೆ. ಸುಳ್ಳಾದ ಸತ್ಯ ಅದೊಂದು ಸತ್ಯ ಇದೆ ಅವರಲ್ಲಿ. ನಿಜವಾದ ಸತ್ಯ, ಸುಳ್ಳು ಸತ್ಯ ಅಂತ ಎರಡು ಸತ್ಯಗಳನ್ನ, ಎರಡು ಸತ್ಯ ಅಲ್ಲ, ಮೂರು ಸತ್ಯ. ಸುಳ್ಳಿನಲ್ಲೂ ತಾರತಮ್ಯ ಅವರು ಹೇಳೋದು. ನಿಜವಾದ ಸತ್ಯ, ಸ್ವಲ್ಪ ಸುಳ್ಳು ಸತ್ಯ, ಸ್ವಲ್ಪ ಅನ್ನೋ ಶಬ್ದನೂ ಸರಿಯಲ್ಲ ಅಲ್ಲಿ. ಇನ್ನೊಂದು ಬಹಳ ಸುಳ್ಳು ಸತ್ಯ ಅಂತ. ಯಾಕೆ ಅಂತಂದ್ರೆ ಈಗ ತಾನೇ ನಾವು ಹಗ್ಗ ನೋಡಿದ್ರೆ ಹಾವು ಕಾಣಿಸ್ತು, ಅದು ಈಗಲೇ ಸುಳ್ಳು ಅಂತ ಗೊತ್ತಾಗೋಯ್ತು, ಇದು ಮಹಾಸತ್ಯ, ಮಹಾ ಸುಳ್ಳಿದೆ. ಈ ಜಗತ್ತಿದೆಯಲ್ಲ, ಇದು ಈಗ ಸುಳ್ಳು ಅಂತ ಗೊತ್ತಾಗೋದಿಲ್ಲ, ನಮಗೆ ಬ್ರಹ್ಮಜ್ಞಾನ ಆದ್ಮೇಲೆ ಸುಳ್ಳು ಅಂತ ಗೊತ್ತಾಗತ್ತೆ. ಇದು ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿನ ಸುಳ್ಳಿದೆ. ಅಂದ್ರೆ ಸುಳ್ಳಾದ ಸತ್ಯದಲ್ಲಿ ಸ್ವಲ್ಪ ತಾರತಮ್ಯದಲ್ಲಿ ಸ್ವಲ್ಪ ಉತ್ತಮವಾದ ಸತ್ಯ ಇದೆ. ನಿಜವಾದ ಸತ್ಯ ಅಂತಂದ್ರೆ ಬ್ರಹ್ಮ ಅಂತನ್ನ ಸತ್ಯ. ಈಗ ಮೂರು ವಿಧವಾದ ಸತ್ಯಗಳನ್ನು ಹೇಳ್ತಾರೆ. ಹಾಗರ್ಥ ಅಲ್ಲ ಅಲ್ಲಿ. ಪರಮ ಅನ್ನೋ ಶಬ್ದಕ್ಕೆ, ಪರಮ ಅನ್ನೋ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಸ್ವತಂತ್ರಂ ಪರಮಾರ್ಥಾಖ್ಯಂ, ಪರಮಾರ್ಥ ಅಂತಂದ್ರೆ ಸ್ವತಂತ್ರವಾದ ವಸ್ತು. ಸ್ವತಂತ್ರವಾದ ವಸ್ತುವಿನ ದೃಷ್ಟಿಯಿಂದ ಅದ್ವಿತೀಯತೆ ಅಂದ್ರೆ ಏನರ್ಥ? ಸ್ವತಂತ್ರವಾದ ವಸ್ತು ಅದು ಅದ್ವಿತೀಯ. ಪರಮಾತ್ಮ, ಆ ಪರಮಾತ್ಮ ಅವನು ಸ್ವತಂತ್ರನಾಗಿದ್ದಾನೆ. ಅವನಿಗೆ ಸಮನಾದವರಾಗಲಿ ಅವನಿಗೂ ಅಧಿಕರಾದವರಾಗಲಿ ಯಾರೂ ಇಲ್ಲ. ಒಟ್ಟು ಅದ್ವೈತಂ ಪರಮಾರ್ಥತಃ ಅನ್ನೋ ಮಾತಿನ ಅಭಿಪ್ರಾಯ ಆಗಿದೆ. ಅದನ್ನು ಬಿಟ್ಟು ನೀವು ಬೇರೆ ಅರ್ಥವನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಅನೇಕ ಮೀಮಾಂಸಾ ವಿಷಯಗಳನ್ನು ಇಲ್ಲಿ ಹೇಳ್ತಾರೆ. ಪರಮಾರ್ಥ ಅಂದರೆ ಪರಮ ಅಂದರೆ ಉತ್ತಮ, ಉತ್ತಮವಾದ ಅರ್ಥ, ಒಂದು ಸ್ವತಂತ್ರವಾದ ತತ್ವ. ಹೀಗೆಲ್ಲ ಅರ್ಥ ಯಾಕೆ ಹೇಳಬೇಕು? ಪರಮಾರ್ಥ ಅಂತಂದರೆ ರೂಢಿಯಲ್ಲಿ ನಮಗೆ ನಿಜವಾದ ಸತ್ಯ ಅಂತ ಒಂದು ಅರ್ಥ ಇದೆ. ನೀವು ಪರಮ ಅರ್ಥ ಪದವನ್ನು ಒಡೆದು ಅರ್ಥ ಮಾಡ್ತೀರಿ. ಇದನ್ನು ಶಾಸ್ತ್ರದಲ್ಲಿ ಯೋಗ ರೂಢಿ ಅಂತ ಕರೀತಾರೆ. ಒಂದು ಪದಕ್ಕೆ, ಒಂದು ಪದವನ್ನು ಅದನ್ನು ಬಿಡಿಸಿ ಬಿಡಿಸಿ ಅರ್ಥ ಹೇಳಿದ್ರೆ ಅದು ಯೋಗ. ಅದು ಒಟ್ಟು ಆ ಶಬ್ದದ ಒಟ್ಟು ಇದಕ್ಕೆ ಅರ್ಥ. ಅದನ್ನು ಘಟ ಅನ್ನೋ ಒಂದು ಪದ ಇದೆ. ಘ ಅಂದರೆ ಎಷ್ಟು ಅರ್ಥ, ಟ ಅಂದರೆ ಈಗ ಅರ್ಥ, ಒಟ್ಟು ಘಟಕ್ಕೆ ಅರ್ಥ. ಘಟ ಅನ್ನೋ ಶಬ್ದಕ್ಕೆ ಇದರ್ಥ ಅಲ್ಲ. ಅದಷ್ಟು ಒಂದು ಪದ ಸೇರಿ ಈ ಒಂದು ವಸ್ತುವನ್ನು ಹೇಳಿ. ಆದರೆ ಪಂಕಜ ಅಂತ ಪದ ಇದೆ. ಅಲ್ಲಿ ಪಂಕ ಅಂದರೆ ಕೆಸರು,
ಜ ಅನ್ನೋದು ಹುಟ್ಟಿದ್ದು, ಕೆಸರಲ್ಲಿ ಹುಟ್ಟಿದ್ದು, ಹೀಗೆ ಒಂದು ಪದವನ್ನು ವಿಭಾಗ ಮಾಡಿ ಅರ್ಥ ಕೊಟ್ಟರೆ ಅದನ್ನು ಯೋಗ ಅಂತ ಕರೀತಾರೆ. ನೀವು ಅದ್ವೈತಂ ಪರಮಾರ್ಥಕಃ ಅಂತನ್ನುವಾಗ ನೀವು ಪರಮಾರ್ಥ ಅನ್ನೋ ಶಬ್ದಕ್ಕೆ ಪರಮ ಅಂತಂದ್ರೆ ಉತ್ತಮವಾದ ಪದಾರ್ಥ, ಹೀಗೆಲ್ಲ ಪದವನ್ನು ಬಿಡಿಸಿ ವ್ಯಾಖ್ಯಾನ ಮಾಡೋದು ಯೋಗ ಅಂತ ಇಟ್ಕೊಳ್ತಾ ಇದ್ದೀರಿ. ನಾವು ಅದ್ವೈತಗಳು ಪರಮಾರ್ಥ ಅಂತಂದ್ರೆ ನಿಜವಾದ ಸತ್ಯ ಅನ್ನೋ ಅರ್ಥ, ಅದು ರೂಢಿ. ಅದು ನಮ್ಮ ಅರ್ಥವೇ ಶ್ರೇಷ್ಠ ಅಂತ ಅವ್ರ ವಾದ ಇದೆ. ಅದಕ್ಕೆ ವ್ಯಾಸರಾಜ ಹೇಳ್ತಾರೆ, ಶಾಸ್ತ್ರದ ಉದಾಹರಣೆ ಕೊಡ್ತಾರೆ. ಶಾಸ್ತ್ರಕಾರರ ಮಾತನ್ನು ಕುಮಾರಿ ಭಟ್ರು ತಮ್ಮ ಗ್ರಂಥದಲ್ಲಿ ಹೇಳಿದ ಮಾತನ್ನು, ಯಾವ್ದಾರೊಂದು ಪದಕ್ಕೆ ಯೋಗಾರ್ಥವನ್ನು ಹೇಳೋದಕ್ಕೆ ಸಾಧ್ಯವಿದ್ದರೆ ಆಗ ಹೊಸ ಅರ್ಥವನ್ನು ಕಲ್ಪನೆ ಮಾಡಬಾರ್ದು. ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ಸಸ್ಯಕ್ಕೆ ಅಶ್ವಕರ್ಣ ಅಂತ ಹೆಸರಕ್ಕೆ. ಅಶ್ವಕರ್ಣ ಅಂತ ನಮ್ಮ ಆಯುರ್ವೇದದಲ್ಲಿ ಅನೇಕ ಮೂಲಿಕೆಗಳಿಗೆ ಏನೇನು ಹೆಸರಿರುತ್ತೆ. ಅಶ್ವಕರ್ಣ ಅಂತ ಒಂದು ಸಸ್ಯಕ್ಕೆ ಹೆಸರು, ಒಂದು ವೃಕ್ಷಕ್ಕೆ ಅಶ್ವಕರ್ಣ ಅಂತ ಹೆಸರು. ಕುಮಾರಿ ಭಟ್ರು ಹೇಳ್ತಾರೆ, ಅಶ್ವಕರ್ಣ ಅಂತಂದ್ರೆ ಅಶ್ವದ ಕರ್ಣದಂತೆ ಕಿವಿಗಳನ್ನು ಹೊಂದಿರತಕ್ಕಂತಹದ್ದು. ಈ ಮರಕ್ಕೆ ಅಶ್ವಕರ್ಣ ಅಂತನ್ನೋ ಈ ಗಿಡಕ್ಕೆ ಅಶ್ವದಂತೆ ಕಿವಿಗಳಿದೆ, ಆದ್ರಿಂದ ಇದಕ್ಕೆ ಅಶ್ವಕರ್ಣ ಅಂತ ಹೆಸರು ಬಂದಿದೆ ಅಂತ ಹೇಳೋಕೆ ಸಾಧ್ಯವೇ? ಹಾಗೆ ಯೋಗವನ್ನು ಹೇಳೋಕೆ ಸಾಧ್ಯವಿಲ್ಲದೆ ಇದ್ದ ಪಕ್ಷದಲ್ಲಿ ನೀವು ರೂಢಿಯನ್ನು ಹುಡುಕಬೇಕು. ಭವೇದಾಂ ಇದು ವೃಕ್ಷಸ್ಯ ವಾಜಿಕರಣವು ಕಥಂಚನ ಅದೃಷ್ಟಾಂ ಸಮುದಾಯಸ್ಯ ಕಶಕ್ತಿಂ ಜಾತು ಕಲ್ಪಯೇದಂತ ಕುಮಾರ ಭಟ್ರು ಹೇಳ್ತಾರೆ. ಅಶ್ವಕರ್ಣ ಅನ್ನೋ ಹೆಸರಿಗೆ ಅಶ್ವದಂತೆ ಕರ್ಣ ಇರತಕ್ಕದ್ದು ಅಂತ ಅರ್ಥ ಹೇಳೋಕೆ ಬರೋದಿದ್ರೆ, ಅಶ್ವಕರ್ಣ ಅಂತ ಹಾಗೆಲ್ಲ ಅರ್ಥ ಮಾಡಬೇಡಿ ಅಂತ ಯಾರು ಹೇಳ್ತಾ ಇದ್ರು? ಯಾರು ಹೇಳ್ತಾ ಇರಲಿಲ್ಲ. ಆದರೆ ಈ ಗಿಡಕ್ಕೆ ಕಿವಿಯ ಕುದುರೆಯ ಕಿವಿಯಂತೆ ಅಂತ ಕಿವಿಗಳಿರ್ತಕ್ಕಂತಹ ಸಂದರ್ಭವೇ ಇಲ್ಲ. ಅದು ಅಸಂಬದ್ಧವಾದದ್ದು, ಅಸಂಗತವಾದದ್ದು. ಆದ್ದರಿಂದ ಪದಕ್ಕೆ ಅರ್ಥ ಹೇಳಕ್ ಹೋಗ್ಬೇಡಪ್ಪ, ಅದು ಹೆಸರು ಅಷ್ಟೇ, ಒಟ್ಟು ಹೆಸರು ಅಷ್ಟೇ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪರಮಾರ್ಥ ಅನ್ನೋ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥವನ್ನು, ಪರಮ ಅಂತಂದರೆ ಉತ್ತಮವಾದದ್ದು, ಅರ್ಥ ಅಂದರೆ ಸ್ವತಂತ್ರವಾದ ವಸ್ತು. ಈ ಉತ್ತಮವಾದ ಸ್ವತಂತ್ರವಾದ ವಸ್ತು ಅನ್ನೋ ದಿವ್ಯವಾದ ಅರ್ಥವನ್ನು ಹೇಳಕ್ಕೆ ಸಾಧ್ಯತೆ ಇರುವಾಗ ಇದನ್ನು ಬಿಟ್ಟು ನೀವೇನೋ ಪರಮಾರ್ಥ ಅಂದರೆ ನಿಜವಾದ ಸತ್ಯ ಅಂತ ಏನೋ ಒಂದು ಅರ್ಥವನ್ನು, ಅದಕ್ಕೆ ರೂಢಿಯನ್ನು ಕಲ್ಪನೆ ಮಾಡ್ತೀರಿ, ಅದು ಸರಿಯಲ್ಲ ಅಂತ. ಹೀಗೆ ಈ ಶ್ರುತಿಗೆ ಪ್ರಪಂಚವು ಇದು ವಿದ್ಯೇತ ನಿವರ್ತೇತ ಸಂಶಯ ಅನ್ನೋ ಶ್ರುತಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದರಂತೆ ವಿಕಲ್ಪೋ ವಿವರ್ತೇತ ಕಲ್ಪಿತೋ ಇದಕ್ಕೆ ಅಂತ ಎರಡನೇ ಮಂತ್ರ, ಅಲ್ಲೂ ಅಷ್ಟೇ ವ್ಯಾಸರಾಜರು ತಾವು ಅರ್ಥವನ್ನು ಹೇಳ್ತಾರೆ. ಹೇಳುವಾಗ ಇದು ಈ ವಿಕಲ್ಪ ಅಂತಂದರೆ ವಿವಿಧ ರೀತಿಯಾದ ಕಲ್ಪನೆ, ನಾನಾ ರೀತಿಯಾದ ಕಲ್ಪನೆ ಇರತಕ್ಕಂಥ ಈ ಜಗತ್ತು, ಇದಕ್ಕೆ ನಿವೃತ್ತಿ ಯಾವಾಗ ಆಗ್ತಾ ಇತ್ತು? ಇದು ಕಲ್ಪಿತ, ಇದು ಕಲ್ಪನೆಯಾಗಿದ್ದ ಪಕ್ಷದಲ್ಲಿ. ಆದರೆ ಇದಕ್ಕೆ ನಾಶ ಆಗ್ತಾ ಇಲ್ಲ ಈ ಜಗತ್ತಿಗೆ ಅಂದಮೇಲೆ ಈ ಜಗತ್ತಿಗೆ ನೀವು ಹೇಳುವಂತೆ ಅದು ಕಲ್ಪಿತವಾದದ್ದು ಅಲ್ಲ ಅನ್ನೋ ಅರ್ಥವನ್ನು ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಉಪಸಂಹಾರ ಮಾಡೋದು ಈ ಶ್ರುತ್ಯರ್ಥವನ್ನು ಒಂದು ಸ್ಮೃತಿ ವಾಕ್ಯ ಹೇಳುತ್ತೆ. ಇನ್ನೊಂದು ಸ್ಮೃತಿ ಈ ಮಂತ್ರಗಳ ಅರ್ಥವನ್ನು ಸ್ಪಷ್ಟವಾಗಿ ಕೊಡ್ತಾ ಇದೆ. ಆ ಸ್ಮೃತಿ ವಾಕ್ಯ ಹೀಗಿದೆ: ಸೋಯಂ ಸತ್ಯೋ ಹ್ಯನಾದಿಶ್ಚ ಸಾದಿಶ್ಚೇತ್ ನಾಶಮಾಪ್ನುಯ ನ ಚ ನಾಶಂ ಪ್ರಯಾತ್ಯೇಷಃ ನ ಚಾಸು ಭ್ರಾಂತಿ ಕಲ್ಪಿತಃ ಕಲ್ಪಿತಶ್ಚೇ ನಿವರ್ತೇತ ನ ಚಾಸು ವಿನಿವರ್ತತೆ ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನ ಮತಂ. ಇದು ಒಂದು ಸ್ಮೃತಿ ವಾಕ್ಯ. ಈ ಜಗತ್ತು ಅಥವಾ ಈ ಭೇದ ಇದು ಸತ್ಯ, ಅನಾದಿಯಾದದ್ದು, ಯಾವುದೋ ಒಂದು ಕಾಲದಲ್ಲಿ ಹುಟ್ಟಿದ್ದಲ್ಲ. ಹಾಗೇನಾದ್ರೂ ಒಂದು ಕಾಲದಲ್ಲಿ ಹುಟ್ಟಿದ್ದಾದರೆ ಇದಕ್ಕೆ ನಾಶ ಆಗ್ತಾ ಇತ್ತು, ಇದಕ್ಕೆ ನಾಶ ಆಗೋದಿಲ್ಲ. ಇದು ಭ್ರಾಂತಿ ಕಲ್ಪಿತವೂ ಅಲ್ಲ. ನಚಾಸು ಕಲ್ಪಿತಶ್ಚೇ ವಿಕಲ್ಪೋ ವಿವರ್ತೇತ ಅಂತ ಎರಡನೇ ಶ್ರುತಿ. ಇದು ಕಲ್ಪಿತವಾದದ್ದಲ್ಲ, ಭ್ರಾಂತಿ ಕಲ್ಪಿತವಾದದ್ದು. ಭ್ರಾಂತಿಯಿಂದ ನಮಗೆ ಕಾಣಿಸ್ತಾ ಇದೆ, ನಿಜವಾಗ್ಲೂ ಇದಿಲ್ಲ ಅಂತಲ್ಲ. ಹಾಗೇನಾದರೂ ಕಲ್ಪಿತವಾಗಿದ್ದಾದರೆ ನಮಗೆ ಸರಿಯಾದ ತಿಳುವಳಿಕೆ ಬಂದಾಗ ಅದು ಇಲ್ಲ ಅಂತ ಆಗ್ಬಿಡತ್ತೆ ಅನ್ನೋ ನಮ್ಮ ಮಾತಿಗೆ ಅರ್ಥ ಇರ್ತಾ ಇತ್ತು. ಆದರೆ ಹಾಗೆ ಕಲ್ಪಿತವಾದ, ಭ್ರಾಂತಿಯಿಂದ ಕಲ್ಪಿತವಾದ ಪದಾರ್ಥವಲ್ಲ, ಇದು ಸತ್ಯವಾದದ್ದು.
ನಿಜವಾದ ಸಂಗತಿ ತಿಳಿದಾಗ ಅದು ಇಲ್ಲದಂತೆ ಆಗುವಂತೆ ಈ ಜಗತ್ತು ಹಾಗೆ ಇಲ್ಲದಂತೆ ಆಗತ್ತೆ ಬ್ರಹ್ಮಜ್ಞಾನ ಬಂದಾಗ ಅನ್ನೋ ನಿಮ್ಮ ಅದ್ವೈತವಾದ ಇದು ಈ ಶ್ರುತ್ಯರ್ಥ ಆಗ್ತಾ ಇಲ್ಲ. ಆದ್ದರಿಂದ ದ್ವೈತಂ ನ ವಿದ್ಯತೆ ಅಂತ ನೀವು ಈ ಮಂತ್ರದ ಅರ್ಥವನ್ನು ಹೇಳ್ತೀರಲ್ಲ, ದ್ವೈತಂ ನ ವಿದ್ಯತೆ ಇತಿ ಯತ್ ಅಜ್ಞಾನಿನಾಂ ಮತಂ, ಇದು ಅಜ್ಞಾನಿಗಳ ಮತ ಅಂತ ಒಂದು ಸ್ಮೃತಿ ಹೇಳ್ತಾರೆ. ಆದ್ದರಿಂದ ಆ ಸ್ಮೃತಿ ಪ್ರಮಾಣವನ್ನು ಅನುಸರಿಸಿ ಇದೇ ಮಾಂಡೂಕೋಪನಿಷತ್ತಿನ ಪೂರ್ವಾಪರಗಳನ್ನು ನಾವು ನೋಡಿ ಮತ್ತು ಆ ವಾಕ್ಯಕ್ಕೆ ಯಾವ ಅರ್ಥವನ್ನು ಹೇಳಿದ್ರೆ ಅದು ಸರಿಯಾದ ಅರ್ಥವಾಗುತ್ತೆ ವಿಮರ್ಶೆ ಮಾಡಿ ನಾವು ಅರ್ಥವನ್ನು ಹೇಳಿದಾಗ ಈ ಮಂತ್ರಗಳು ಜಗತ್ತಿನ ಸತ್ಯತ್ವವನ್ನು ಭೇದ ಸತ್ಯತ್ವವನ್ನು ಹೇಳತಕ್ಕ ಮಂತ್ರಗಳು ಹೊರತಾಗಿ ಯಾರೋ ಭಾಷೆ ಸ್ವಲ್ಪ ಗೊತ್ತಿದೆ ಅಂತ ಹೇಳಿ ವಾಕ್ಯಕ್ಕೆ ಅರ್ಥ ಮಾಡೋದು ಕಲ್ಪನೆ ಮಾಡೋದು ಹೋದರೆ ಅದು ಆಭಾಸವಾಗುತ್ತೆ ಅನ್ನೋದಕ್ಕೆ ನಿಮ್ಮ ವ್ಯಾಖ್ಯಾನವೇ ಉದಾಹರಣೆಯಾಗಿದೆ ಅಂತ ಹೇಳಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಹೀಗೆ ಮಾಯಾಮಾತ್ಮ್ಯದಂ ದ್ವೈತಂ ಅಂತಂದು ಸತ್ಯತ್ವವನ್ನು ವ್ಯಾಸರಾಜರು ಬಹಳ ದಿವ್ಯವಾಗಿ ನಿರೂಪಣೆ ಮಾಡಿದ್ದಾರೆ. ಇದೇ ಸತ್ಯರ್ಥವನ್ನು ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದಲ್ಲಿ ತುಂಬ ಬಹಳ ವಿಸ್ತಾರವಾಗಿ ಬಹಳ ಸ್ವಾರಸ್ಯಪೂರ್ಣವಾಗಿ ಅವರು ವಿಚಾರ ಮಾಡಿ ತೋರಿಸ್ತಾರೆ. ಈ ಉಪನಿಷತ್ತು ಇದು ಉಪನಿಷತ್ತೇ ಅಲ್ಲ ಅಂತ ಹೇಳೋದಿದ್ದಾರೆ. ಇದು ಉಪನಿಷತ್ತೇ ಅಲ್ಲ, ನಮ್ಮ ಆಚಾರ್ಯರಿಗೆ ಶಂಕರಾಚಾರ್ಯರಿಗೆ ಗುರುಗಳಿದ್ರು ಗೌಡಪಾದರು ಅವರು ಬರೆದ ಕಾರಿಕೆಗಳನ್ನು ಮಧ್ವಾಚಾರ್ಯರು ಅದನ್ನು ಇದು ಉಪನಿಷದ್ ವಾಕ್ಯ ಅಂತ ಭ್ರಾಂತಿಯಿಂದ ತಿಳ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ವಾಚಾರ್ಯರ ಸರ್ವಜ್ಞಾಚಾರ್ಯರ ಭ್ರಾಂತಿ ಇಷ್ಟೇ ಅಪಹಾಸ ಮಾಡೋದಕ್ಕೋಸ್ಕರವಾಗಿ ಆ ಮಾತು ಆಡ್ತಾರೆ. ಡಾಕ್ಟರ್ BNK ಶರ್ಮಾ ಅವರು ಇದ್ರ ಮೇಲೆ ದೊಡ್ಡ ಒಂದು ಲೇಖನವನ್ನು ಬರೆದಾರೆ, ಬಹಳ ಚೆನ್ನಾಗಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ಕುಪ್ಪಸ್ವಾಮಿ ಶಾಸ್ತ್ರಿಗಳು ಅಂತ ಇದ್ರು. ಈಗ ಮದ್ರಾಸ್ನಲ್ಲಿ ಕುಪ್ಪಸ್ವಾಮಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಸಂಶೋಧನಾ ಸಂಸ್ಥೆ ಇದೆ. ಕುಪ್ಪಸ್ವಾಮಿ ಶಾಸ್ತ್ರಿಗಳು ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರ ಕಾಲದಲ್ಲಿ BNK ಶರ್ಮಾ ಅವರು ಅವರ ವಿದ್ಯಾರ್ಥಿಯಾಗಿ ಮುಂದೆ ಅವರ ಸಹೋದ್ಯೋಗಿಯಾಗಿ ಕೆಲಸ ಮಾಡಿದವರು. ಇವಾಗ ಯಾವಾಗಲೂ ಕೂಡ ದ್ವೈತ ಪರವಾಗಿ ವಾದ ಮಾಡ್ತಾ ಇದ್ರು. ಅಲ್ಲಿದ್ದ ವಿದ್ಯಾರ್ಥಿಗಳಿಗೆಲ್ಲ ಇವರ ಮಾರ್ಗದರ್ಶನ ಇವರದ್ದೇ ಬೇರೆ ಇತ್ತು. ಹೀಗಾಗಿ ಅವರಿಗೆ ಅಷ್ಟು ಇವರ ಮೇಲೆ ಸಮಾಧಾನ ಇರಲಿಲ್ಲ. ಇದೇ ಪ್ರಪಂಚವೈದ್ಯ ವಿದ್ಯೇತ ಅನ್ನೋ ಈ ಶ್ರುತಿ ಗೌಡಪಾದ ಕಾರಿಕೆ ಇದು. ಅವರು ನಿಜವಾದ ಅದ್ವೈತ ದೃಷ್ಟಿಯಿಂದ ಬರೆದ ತಮ್ಮ ಗ್ರಂಥದ ಈ ವಾಕ್ಯಗಳನ್ನು ಮಧ್ವಾಚಾರ್ಯರು ಇದು ಉಪನಿಷತ್ತು ಅಂತ ತಿಳ್ಕೊಂಡು ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಉಪನಿಷತ್ ಭಾಷ್ಯಗಳಲ್ಲಿ ಒಂದು ಭಾಷ್ಯ ಮಾಂಡೂಕೋಪನಿಷತ್ ಭಾಷ್ಯ ಅಂತ ಹೇಳ್ತಾರೆ. ಇದು ಆಭಾಸ ಅಂತ ಹೇಳಲಿಕ್ಕೆ ಅವರು ಹಲವಾರು ಉತ್ತರ ಕೊಟ್ಟಿದ್ದಾರೆ. ಗೌಡಪಾದರು ಕೂಡ ತಮ್ಮ ಗ್ರಂಥದಲ್ಲಿ ಸೇರಿಸಿದ್ದಾರೆ ನಿಜ. ಅವರಲ್ಲಿ ಆಗಮಕಾಂಡ ಗೌಡಪಾದ ಕಾರಿಕೆ ಅಂತ ಯಾವುದನ್ನು ಹೇಳ್ತಾರೆ, ಅದರಲ್ಲಿ ಆಗಮಕಾಂಡ ಅಂತ ಒಂದು ಭಾಗ, ಆ ಭಾಗದಲ್ಲಿ ಈ ವಾಕ್ಯಗಳೆಲ್ಲ ಗೌಡಪಾದರು ಸೇರಿಸಿದ್ದಾರೆ. BNK ಶರ್ಮಾ ಹೇಳ್ತಾರೆ, ಅವರು ಆಗಮಕಾಂಡ ಅಂತ ಹೆಸರು ಕೊಟ್ಟಿದ್ದಾರೆ ನೋಡಿ. ಹೆಸರಿಂದಲೇ ಗೊತ್ತಾಗುತ್ತೆ ಗೌಡಪಾದರು ತಮ್ಮ ಗ್ರಂಥದಲ್ಲಿ ಇದನ್ನ ತಮ್ಮ ಪ್ರಮಾಣ ವಾಕ್ಯಗಳನ್ನು ಉದಾಹರಿಸುವಂತೆ ಉದಾಹರಿಸ್ತಾ ಇದ್ದಾರೆ. ಗೌಡಪಾದ ಕಾರಿಕೆಯಲ್ಲಿ ನೀವು ಸಿಗತ್ತೆ ನಿಜ. ಮಧ್ವಾಚಾರ್ಯರು ತಮ್ಮ ಭಾಷೆಗಳಲ್ಲಿ ಯಾವ ಶ್ರುತಿಗಳನ್ನು ಉದಾಹರಿಸಿದ್ದಾರೋ ಮಧ್ವಾಚಾರ್ಯ ಬರೆದ ಶ್ರುತಿಗಳಲ್ಲ, ಅದು ಹಿಂದಿದ್ದ ಶ್ರುತಿಗಳನ್ನು ತಮ್ಮ ಗ್ರಂಥದಲ್ಲಿ ಪ್ರಮಾಣವನ್ನಾಗಿ ಕೊಟ್ಟಿದ್ದಾರಷ್ಟೇ. ಅವರ ಗ್ರಂಥದಲ್ಲಿ ಈ ವಾಕ್ಯ ಬಂದಿದೆ, ಅದನ್ನು ಅವರೇ ರಚನೆ ಮಾಡಿದ್ದು ಅಂತ ಹೇಳಬಾರದು. ಗೌಡಪಾದರು ಕೂಡ ತಮ್ಮ ಕಾರಿಕೆಗಳ ಮಧ್ಯದಲ್ಲಿ ಇದನ್ನು ಸೇರಿಸಿದ್ದಾರೆ. ಆಗಮ ಪ್ರಮಾಣವನ್ನು ತಮ್ಮ ಸಿದ್ಧಾಂತ ಸಮರ್ಥನೆಗಾಗಿ ಉದಾಹರಿಸಿರುವ ವಾಕ್ಯಗಳು ಬರ್ತಾ ಇದೆ ಅಂದರೆ ಪ್ರಪಂಚೋಯಿದಿ ವಿದ್ಯೇತ ಅನ್ನೋ ಈ ವಾಕ್ಯಗಳು ಗೌಡಪಾದರು ಮಾಂಡೂಕೋಪನಿಷತ್ತಿನ ತೆಗೆದುಕೊಂಡು ತಮ್ಮ ಕಾರಿಕೆಯಲ್ಲಿ ಸೇರಿಸಿಕೊಂಡು ಅದನ್ನು ಹೇಳಿದ್ದರೆ ನಿಮಗೆ ಶಂಕರಾಚಾರ್ಯ ಶಿಷ್ಯರಿಗೆ ಗೌಡಪಾದರೇ ರಚನೆ ಮಾಡಿದ ವಾಕ್ಯಗಳಿದು ಅಂತ ಭ್ರಾಂತಿ ಇದ್ದರೆ ಅದಕ್ಕೆ ನೀವೇ ಹೊಣೆ ಮಾಡೋಕ್ಕಾಗಿ ನಾವಲ್ಲ ಅಂತ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಆಚಾರ್ಯರು. ಈ ಶ್ರುತಿ ಮಾಡಿರತಕ್ಕಂಥ ಈ ವ್ಯಾಖ್ಯಾನವನ್ನು ವ್ಯಾಸರಾಜರು ಎಷ್ಟು ಸಮರ್ಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದನ್ನು ನಾವು ನ್ಯಾಯಮೂರ್ತಿಯಲ್ಲಿ ನೋಡ್ಬೋದು. ಮಾಯಾಮಾತ್ರ ದ್ವೈತ ಅಂದರೆ ಪ್ರಪಂಚ ಅನ್ನೋ ಅರ್ಥ ಹೆಂಗೆ ಬರುತ್ತೆ? ದ್ವೈತ ಶಬ್ದಕ್ಕೆ ಭೇದ ಅಂತ ಅರ್ಥ ಆಗುತ್ತೆ. ಈ ಭೇದಯುಕ್ತವಾದ ಪ್ರಪಂಚ. ಇನ್ನು
ದ್ವಿ ಅನ್ನೋದಿದೆಯಲ್ಲ, ದ್ವಿತಾಯುಕ್ತಂ ದ್ವೈತಂ ಅನ್ನೋ ವ್ಯಾಖ್ಯಾನವನ್ನು ಮಾಡ್ತಾರೆ. ದ್ವಿತ ಅಂದರೆ ಭೇದ, ದ್ವಿತ ಅಂತಂದರೆ ಭೇದ, ದ್ವಿತಾಯುಕ್ತವಾದದ್ದು ದ್ವೈತ ಅಂತಾದಾಗ ಈ ಭೇದ ಸಹಿತವಾದ ಪ್ರಪಂಚ ಅನ್ನೋ ಅರ್ಥ ಬರುತ್ತೆ. ಉಪನಿಷತ್ ವಾಕ್ಯದಲ್ಲಿ ಹಿಂದೆ ಪ್ರಪಂಚ ಅಂತ ಉಲ್ಲೇಖ ಬಂದಿದೆ, ಮತ್ತಿಲ್ಲಿ ಪ್ರಪಂಚ ಅನ್ನೋದಕ್ಕೆ ಭೇದ ಅಂತಂದ್ರೆ ಪಂಚಭೇದಗಳು ಅಂತ ಯಾಕೆ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ? ಹಿಂದೆ ಅದು ಉಪನಿಷತ್ತು ಹಿಂದಿನ ವಾಕ್ಯಗಳಲ್ಲಿ ಪ್ರಪಂಚ ಈಶ್ವರ ಪ್ರಪಂಚ ಅಂತಾನೆ ಬರ್ತಾ ಇದೆ, ಅದು ಕಂಟಿನ್ಯೂಷನ್ ಇರ್ಬೇಕಾದ್ರೆ ಇಲ್ಲಿ ಪ್ರಪಂಚ ಅನ್ನೋದಕ್ಕೆ ನಾವು ಭೇದ ಅಂತ ಮಾಡ್ತೀವಿ. ಜಗತ್ತಿನ ಸೃಷ್ಟಿಯ ವಿಷಯದಲ್ಲಿ ಹೇಳಬೇಕಾದದ್ದನ್ನೆಲ್ಲ ಹಿಂದೆ ಉಪನಿಷತ್ತು ಹೇಳಿದೆ. ಸ್ವಪ್ನಮಾಯ ಸ್ವರೂಪೇತಿ ಸೃಷ್ಟಿರನ್ನೇ ವಿಕಲ್ಪಿತ ಅಂತ ಬೇರೆ ಮತಗಳನ್ನು ಹೇಳಿ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅನ್ನೋ ಮಾತಲ್ಲಿ ಬಂದ್ಬಿಟ್ಟಿದೆ. ಅದನ್ನು ಪುನಃ ಹೇಳಿದ್ದನ್ನೇ ಉಪನಿಷತ್ತು ಹೇಳಕ್ಕೆ ಯಾಕೆ? ಆದ್ದರಿಂದ ಇದಕ್ಕೆ ಅದರ ಹಿಂದೆ ಅನಾದಿಮಾಯ ಸುಪ್ತಃ ಇದಾದಿ ಪ್ರಬುದ್ಧತೆ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುದ್ಧತೆ ತದಾ ಇತ್ಯಾದಿ ವಾಕ್ಯಗಳಲ್ಲಿ ಯಾವುದು ಪ್ರಸ್ತುತವಾದ ವಿಷಯ ಇದೆಯೋ ಅದನ್ನು ಸಂಗತವಾಗಿದೆ ಅಂತ ತೆಗೆದುಕೊಂಡು ವ್ಯಾಖ್ಯಾನ ಮಾಡಬೇಕಾದರೆ ಪ್ರಪಂಚ ಅನ್ನೋ ಶಬ್ದಕ್ಕೆ ಪ್ರಕೃಷ್ಟ ಪಂಚವಿಧೋ ಭೇದ, ಪಂಚವಿಧವಾದ ಭೇದ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ದ್ವೈತ ಅಂದರೆ ಯಥಾರ್ಥ, ಅದ್ವೈತ ಅಂದರೆ ಯಥಾರ್ಥ ಅನ್ನೋದು ಪ್ರಾಚೀನ ಕಾಲದ ಉಪನಿಷತ್ ಕಾಲದ ಅರ್ಥ. ಅದನ್ನು ಎಳೆದು ನಮ್ಮದು ದ್ವೈತ ಮತ ಅಂತ ಹೇಳೋದು ಅಷ್ಟು ಸರಿಯಲ್ಲ ಅಂತ ಒಂದು. ಅದೇ ಆ ಪೂರ್ವಗ್ರಹ ಇದ್ದರೆ ಅವರಿಗೆ ನಾವು ನೀವು ಅದ್ವೈತ ಅನ್ನೋದು ಮೊದಲು ಇತ್ತು, ಅನಂತರ ಬಂದದ್ದು ದ್ವೈತ ಅನ್ನೋದು ನಿಮ್ಮ ಗ್ರಹಿಕೆ, ಅದಕ್ಕೊಂದು ಆಧಾರ ಬೇಕಲ್ಲ. ಮಧುಸೂದನ ಸರಸ್ವತಿಗಳು ಗೀತೆಯನ್ನ ಸ್ತುತಿ ಮಾಡಬೇಕಾದ್ರೆ ಅದ್ವೈತಾಮೃತ ವರ್ಷಿಣಿ ಅಂತ ಹೇಳ್ತಾರೆ, ಅಂದ್ರೆ ಯಥಾರ್ಥಾಮೃತ ವರ್ಷಿಣಿ ಅಂತ ಅರ್ಥ ಮಾಡಬಹುದು. ಅದ್ವೈತಾಮೃತ ವರ್ಷಿಣಿ ಅಂತಂದ್ರೆ ಅವರ ಮಾತು ನಮಗೆ ಪ್ರಮಾಣವಾಗಬೇಕಾಗುತ್ತೆ. ಅವರು ಅದ್ವೈತದಲ್ಲಿ ಶ್ರದ್ಧೆ ಇದ್ದವರು, ಅದ್ವೈತ ದೀಕ್ಷೆ ಇದ್ದವರು, ಆದ್ದರಿಂದ ಅವರ ಅದ್ವೈತ ಪದಕ್ಕೆ ಅವ್ರು ತಿಳ್ಕೊಂಡಿರೋ ಅರ್ಥವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದು ಅದ್ವೈತಾಮೃತ ವರ್ಷಿಣಿ ಅಂತಲೂ ಮಾತಾಡಿರಬಹುದು. ಮಧುಸೂದನ ಸರಸ್ವತಿಗಳು ವ್ಯಾಸರಾಜರ ನಂತರ ಇದ್ದವರು, ನಂತರ ಸಮಕಾಲೀನ ನಿಜ ಅಂತೂ ವ್ಯಾಸರಾಜರು ಅವರಲ್ಲಿ ಸೀನಿಯರ್ ಅವರು ಈ ಗ್ರಂಥಗಳೆಲ್ಲ ಬರೆದ ಮೇಲೆ ಅದಕ್ಕೆ ಅವರು ಅದ್ವೈತ ಸಿದ್ಧಿಯನ್ನು ಬರೆದವರು, ಆದ್ದರಿಂದ ಅವ್ರ ಮಾತು ಪ್ರಮಾಣವಾಗೋದಿಲ್ಲ. ಇದೊಂದು ವಾದ ಇದೆ, ಅದ್ವೈತ ಮೊದಲಿತ್ತು ದ್ವೈತವೇ ಇರಲಿಲ್ಲ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ದು, ಆಚಾರ್ಯರು ಅನಾದಿ ಕಾಲದ ವೃತ್ತಃ ಸಮಯ ಪ್ರವಾಹತಃ, ಎಲ್ಲ ಕಾಲದಲ್ಲೂ ಎಲ್ಲ ಶಾಸ್ತ್ರಗಳು ಎಲ್ಲ ದರ್ಶನಗಳು ಇದ್ವು, ಯಾವುದಕ್ಕೂ ನಾಶ ಆಗೋದಿಲ್ಲ. ಆಯಾ ಕಾಲದಲ್ಲಿ ಒಂದು ಉನ್ನಾಹ ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತ ಪ್ರಭಾವಿಗಳು ಸಿಕ್ಕಾಗ ಸಮಾಜದಲ್ಲಿ ಅದರ ಪ್ರಚಾರ ಜಾಸ್ತಿ ಆಗುತ್ತೆ, ಅಷ್ಟೇ ಹೊರತಾಗಿ ಇನ್ನೊಂದಿಲ್ಲ ಅಂತ ಹೇಳ್ಬಾರ್ದು. ಉಪಸಂಹಾರದ ಸ್ಮೃತಿ ವಚನ ಅದು ಉಪಲಬ್ಧ ಇದೆಯಾ ಇವಾಗ? ಅದು ಉಪಲಬ್ಧ ಆಚಾರ್ಯ ಉದಾಹರಣೆ ಮಾಡಿರೋ ವಾಕ್ಯಗಳದ್ದು, ತಾತ್ವಿಕ ವಾಕ್ಯಗಳು. ನಾವು ಇಲ್ಲಿ ಸಂಶಯ ವ್ಯಕ್ತಪಡಿಸೋದಿಲ್ಲ. ಒಂದು ಈ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿದ್ರೆ ಕೇಳಬೇಕಾಗಿದೆ. ಇತ್ತೀಚೆಗೆ ಈ ಮಾತುಗಳು ಜಾಸ್ತಿ ಬಂದಿದೆ. ಆಚಾರ್ಯರು ತಾವು ಸ್ವತಃ ಶ್ಲೋಕಗಳನ್ನು ರಚನೆ ಮಾಡಿ ಅದಕ್ಕೊಂದು ಇದು ಇಂಥ ಶ್ರುತಿ ಇದು ಇಂಥ ಶ್ರುತಿ ಅಂತ ಹೆಸರು ಬೇರೆ ಕೊಟ್ಟು ತಮ್ಮ ರಚನೆಗಳನ್ನು ವೇದವಾಕ್ಯಗಳು ಅಂತ ಮೋಸ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಹಿಂದಿನ ಯಾವ ಆಚಾರ್ಯರೂ ಕೂಡ ಉದಾಹರಿಸದೇ ಇರತಕ್ಕಂತಹ ವಾಕ್ಯಗಳನ್ನು ಇವರು ಉದಾಹರಿಸಿದ್ದಾರೆ. ಇದು ಒಂದು ಮಧ್ವಾಚಾರ್ಯರು ಮೋಸ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಹೊರಟಿಲ್ಲದೆ ಇರಬಹುದು. ಅವರು ತಮ್ಮ ಆವೇಶದಲ್ಲಿ ಅಂತಹ ಮಾತುಗಳನ್ನು ಆಡಿರಬಹುದು. ಅದು ಒಟ್ಟಿನಲ್ಲಿ ಅವರ ತಾತ್ಪರ್ಯ ಏನಂತಂದರೆ ದ್ವೈತ ಮತ ಸಮರ್ಥನೆ ಆಗಬೇಕು, ಅದು ಶ್ರುತಿಯ ಆಧಾರದಿಂದ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ತಾವೊಂದು ವಾಕ್ಯವನ್ನು ಬರೆದು ಇದು ಇಂಥ ಶ್ರುತಿ ಅಂತ ಒಟ್ಟಲ್ಲಿ ಮೋಸದಲ್ಲೇ ಪರ್ಯವಸಾನ ಆಗಿದೆ. ಆ ರೀತಿ ಅಭಿಪ್ರಾಯ ಪಡೋದು ಇತ್ತೀಚೆಗೆ ಬಂದಿದೆ. ಆಚಾರ್ಯರ ಕಾಲದಲ್ಲಿ ಇಂಥ ಪ್ರಶ್ನೆಗಳು ಬರಲಿಲ್ಲ, ಜೈತೀರ್ಥರ ಕಾಲದಲ್ಲಿ ಇಂಥ ಪ್ರಶ್ನೆಗಳು ಬರಲಿಲ್ಲ, ವ್ಯಾಸತೀರ್ಥರ ಕಾಲದಲ್ಲೂ ಇಂಥ ಮಾತುಗಳು ಬರಲಿಲ್ಲ. ವ್ಯಾಸತೀರ್ಥರ ಅನಂತರ ವಿಜೇಂದ್ರ ಸ್ವಾಮಿಗಳ ಕಾಲದಲ್ಲಿ ಅಪ್ಪಯ್ಯ ದೀಕ್ಷಿತರೇ ಮೊದಲಾದವರು ಮೊಟ್ಟ ಮೊದಲನೇದಾಗಿ ತಮ್ಮ ಗ್ರಂಥಗಳಲ್ಲಿ ಇಂಥ ಮಾತುಗಳನ್ನು ಆಡಿದ್ದುಂಟು. ರಾಯ ಬ್ರಾಹ್ಮಣ ಸ್ವಾಮಿಗಳು ವಿಜೇಂದ್ರ ಸ್ವಾಮಿಗಳ ಪ್ರಶಿಷ್ಯರವರು. ಅವರು ತಮ್ಮ ಮಂತ್ರಾರ್ಥ ಮಂಜರಿ ಮತ್ತು ಚಂದ್ರಿಕಾ ಪ್ರಕಾಶ ತಾತ್ಪರ್ಯ ಚಂದ್ರಿಕಾಕ್ಕೆ ಬರೆದಿರ್ತಕ್ಕಂಥ ವ್ಯಾಖ್ಯಾನ ಎರಡೂ ಕಡೆಗಳಲ್ಲಿ ಈ ಅಂಶವನ್ನು ಪ್ರಸ್ತಾಪ ಮಾಡ್ತಾರೆ.
ಮಂತ್ರಾರ್ಥ ಮಂಜರಿ ಎರಡೂ ಕಡೆ ಅವರು ಹೇಳ್ತಾರೆ, ನಮಗೆ ಗೊತ್ತಿಲ್ಲದ ವಾಕ್ಯಗಳನ್ನು ಆಚಾರ್ಯ ಉದಾಹರಣೆ ಮಾಡಿದ್ದಾರೆ ಅನ್ನೋದು ಸತ್ಯ. ಅಷ್ಟು ಮಾತ್ರದಿಂದ ಅವರು ಸ್ವಕಪೋಲ ಕಲ್ಪಿತವಾದ ವಾಕ್ಯಗಳನ್ನು ಶ್ರುತಿ ಅಂತ ಹೇಳಿದ್ದಾರೆ ಅಂತ ಹೇಳುವ ಪಕ್ಷದಲ್ಲಿ ಶಾಬರ ಭಾಷ್ಯ ಮೀಮಾಂಸಾ ಸೂತ್ರಗಳಿಗೆ, ಜೈಮಿನಿ ಸೂತ್ರಗಳಿಗೆ ಶಬರಸ್ವಾಮಿ ಭಾಷ್ಯ ಬರೆದಿದ್ದಾರೆ. ಅದೇ ಮೀಮಾಂಸಕರಿಗೆ ಎಲ್ಲ ಪ್ರಭಾಕರ ಮೀಮಾಂಸಕರು, ಭಟ್ಟ ಮೀಮಾಂಸಕರು ಎಲ್ಲರಿಗೂ ಕೂಡ ಮೂಲ ಗ್ರಂಥ ಶಾಬರ ಭಾಷ್ಯ. ಆ ಶಾಬರ ಭಾಷ್ಯದಲ್ಲಿ ಇಂಥ ಅಧಿಕರಣದಲ್ಲಿ ಇಂಥ ಊರ್ಜಂ ಪಶೂನ್ ಊರ್ಜೋ ವೃದ್ಧಿ ವಾಕ್ಯವನ್ನು ಕೋಟ್ ಮಾಡ್ತಾರೆ. ಈ ಅಧಿಕರಣದಲ್ಲಿ ಈ ವಾಕ್ಯವನ್ನ ಶಬರಸ್ವಾಮಿ ಉದಾಹರಿಸಿದ್ದಾರೆ. ಆದರೆ ನಮಗೆ ಉಪಲಬ್ಧವಿರುವ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಅವರಿಗೆ ಉಪಲಬ್ಧ ಇರತಕ್ಕಂಥ ಯಾವುದೇ ವೇದದಲ್ಲಿ ಆ ವಾಕ್ಯ ಇಲ್ಲ. ಶಬರಸ್ವಾಮಿ ಇರ್ಬೋದು, ನಾವಂತ ವೇದಾಂತಿಗಳು, ಅದ್ವೈತಗಳು, ವಿಶಿಷ್ಟಾದ್ವೈತಗಳು ನಮ್ಗೆ ಆ ಮಾತು ಹೇಳಬೇಡಿ ಅಂತಂದ್ರೆ, ಶಂಕರಾಚಾರ್ಯರು ಉಪಮಾಧಿಕರಣದಲ್ಲಿ ಅಥೇವಚ ಉಪಮಾ ಸೂರ್ಯಕಾಲಿವತ್ ಅಂತ ಆ ಉಪಮಾಧಿಕರಣ ಅಂತ ಒಂದು ಸೂತ್ರ ಇದೆ ಬ್ರಹ್ಮಸೂತ್ರದಲ್ಲಿ. ಆ ಸೂತ್ರದಲ್ಲಿ ಕೆಲವು ವಾಕ್ಯಗಳನ್ನು, ಶ್ರುತಿ ವಾಕ್ಯಗಳನ್ನು ಉದಾಹರಿಸ್ತಾ ಇದ್ದಾರೆ. ಆ ಶ್ರುತಿ ವಾಕ್ಯಗಳಿಗೆ ಎಲ್ಲೂ ಬರುತ್ತಿಲ್ಲ, ಈ ಎಲ್ಲೂ ಸಿಗೋದಿಲ್ಲ. ಆ ವಾಕ್ಯ ಶಂಕರಾಚಾರ್ಯರು ಉದಾಹರಿಸಿರುವ ವಾಕ್ಯ ಒಂದು ತೋರಿಸಿದ. ರಾಮಾನುಜಾಚಾರ್ಯರು ಇನ್ನೊಂದು ಜ್ಯೋತಿರ್ಧಿಕರಣದಲ್ಲಿ ಇಂದ್ರಶ್ಚೀಪತಿ ಅಂತ ಒಂದು ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಅದು ಎಲ್ಲೂ ಸಿಗೋದಿಲ್ಲ. ವೇದ ವಾಕ್ಯಗಳು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಿದ್ದಾಗ ನೀವೇನು ಉತ್ತರ ಕೊಡ್ತೀರಿ? ಅವರು ಕಲ್ಪನೆ ಮಾಡಿ ಬರೆದ ವಾಕ್ಯಗಳನ್ನು ವೇದ ವಾಕ್ಯಗಳು ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತೀರೋ? ನೀವೇನು ಹೇಳ್ತೀರಿ? ನಮ್ಮ ಆಚಾರ್ಯರಿಗೆ ನಮಗಿಂತಲೂ ಹೆಚ್ಚು ವೇದರಾಶಿ ಅನಂತ, ನಮಗೆ ಗೊತ್ತಿಲ್ಲದ ವೇದ ಭಾಗ ಇಲ್ಲ, ಗೊತ್ತಿತ್ತವರಿಗೆ ಉದಾಹರಿಸಿದ್ದಾರೆ ಅಂತ ಹೇಳ್ತಾರೆ. ನಾವು ಹೇಳ್ತೇವೆ, ನಿಮ್ಮ ಆಚಾರ್ಯರು ಯಾವುದೋ ನಮಗೆ ಗೊತ್ತಿಲ್ಲದ 2-3 ವಾಕ್ಯ ಅಂತ ತಿಳಿದಿದ್ದರೆ ನಿಜವಾಗ್ಲೂ ಸರ್ವಜ್ಞ ಆಚಾರ್ಯರು, ಅನಂತ ವೇದರಾಶಿ ತಿಳಿದವರು. ನಿಮಗೆ ತಿಳಿಯದೇ ಇದ್ದಂಥ ಅನೇಕ ವಾಕ್ಯಗಳನ್ನು, ನಿಮ್ಮ ಆಚಾರ್ಯರಿಗೂ ಗೊತ್ತಿಲ್ಲದೆ ಇರತಕ್ಕಂತಹ ಅನೇಕ ವಾಕ್ಯಗಳನ್ನು ತಮ್ಮ ಗ್ರಂಥಗಳನ್ನು ಉದಾಹರಿಸಿದ್ರೆ ಅದನ್ನು ವಿನಯದಿಂದ ಒಪ್ಪಿಕೊಳ್ಬೇಕಾದದ್ದು ನಿಮ್ಮ ಕರ್ತವ್ಯ ಹೊರತಾಗಿ ಅವರಲ್ಲಿ ಅಪ್ರಾಮಾಣ್ಯ ಬುದ್ಧಿಯನ್ನು ಮಾಡ್ತಕ್ಕಂಥದ್ದು ಶಾಸ್ತ್ರಜ್ಞರಿಗೆ ಶೋಭೆಯಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆದ್ದರಿಂದ ಈ ಶ್ರುತಿವಾಕ್ಯ ಎಲ್ಲಿದೆ ಅಂತ ಕ್ವಶನ್ ಮಾಡೋರಿಗೆ ಇದು ಒಂದು ರೀತಿಯ ಉತ್ತರ. ಮತ್ತು ಅವರಿಗೆ ಈ ಶ್ರುತಿವಾಕ್ಯಗಳನ್ನು ಸ್ಮೃತಿವಾಕ್ಯಗಳನ್ನು ಬಿಟ್ಟಿದ್ದರೆ ತಮ್ಮ ಮತದ ಸಮರ್ಥನೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಗತ್ಯಂತರವಿಲ್ಲದೆ ಇಂತಹ ಶ್ರುತಿ ವಾಕ್ಯಗಳನ್ನು ಕಲ್ಪನೆ ಮಾಡಿ ಕೊಡಬೇಕಾಯ್ತವರು ಅನ್ನೋ ಪರಿಸ್ಥಿತಿ ಇಲ್ಲ. ಆಚಾರ್ಯರ ಸಿದ್ಧಾಂತದ ಸಮರ್ಥನೆ ನಮಗೆ ಉಪಲಬ್ಧವಾಗಿರುವ ಶ್ರುತಿ ವಾಕ್ಯಗಳಿಂದ ಮತ್ತು ಅವರು ಕೊಡತಕ್ಕಂಥ ಯುಕ್ತಿಗಳಿಂದ ಬಹಳ ದೃಢವಾಗಿ ಸಮರ್ಥನೆಯಾಗುತ್ತೆ. ಅದಕ್ಕೆ ಉತ್ತರ ಕೊಡೋದು ಕಷ್ಟ. ಹೀಗಾಗಿ ಈ ಶ್ರುತಿಗಳ ಅಗತ್ಯ ಇರಲಿಲ್ಲ ಅವರಿಗೆ. ಈ ಶ್ರುತಿಗಳ ಅಗತ್ಯ ಇಲ್ಲದೆ ಹೋದರೂ ಕೂಡ ಅದೆಲ್ಲ ಮಾಡಿ, ಆದರೂ ನಿಮ್ಮ ತಿಳುವಳಿಕೆಗಾಗಿ ಹೇಳ್ತಾ ಇದ್ದೇವೆ, ಇದು ಅನೇಕ ಶ್ರುತಿಗಳು ಈ ವಿಷಯವನ್ನು ಹೇಳ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ. ಇದನ್ನೆಲ್ಲ ಗಮನಿಸಿ ನಾವು ಮಾತಾಡಬೇಕಾಗತ್ತೆ. ಆದ್ದರಿಂದ ಉಪಲಬ್ಧ ಆಗದೇ ಇರಬಹುದು, ಅನುಪಲಬ್ಧವಾಗಿದ್ದು ಮಾತ್ರದಿಂದ ಅದು ಅದನ್ನು ನಾವು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಭಾಸ್ಕರ ಮತವನ್ನು ಹೇಳ್ತಾ ನೀವು ಇಲ್ಲಿ ಭೇದ ಇದೆ ಮತ್ತು ಅಲ್ಲಿ ಅಭೇದ ಇದೆ. ಭಾಸ್ಕರ ಮತ ಏನಾದ್ರು ರಾಮಾನುಜರಿಗೆ ಇನ್ಫ್ಲೂಯೆನ್ಸ್ ಏನಾದರೂ ಇದೆಯಾ? ರಾಮಾನುಜರು ಹೇಳೋದಿಲ್ಲ. ರಾಮಾನುಜರು ಇಲ್ಲೂ ಭೇದ ಅಲ್ಲೂ ಭೇದ, ಎಲ್ಲ ಕಡೆಗೂ ಭೇದವನ್ನು ಹೇಳ್ತಿದ್ದವರು. ಇಲ್ಲಿ ಮಾತ್ರ ಭೇದ, ಅಲ್ಲಿ ಅಭೇದ, ಐಕ್ಯ ಅಂತ ಹೇಳೋರು ಭಾಸ್ಕರರು ಮಾತ್ರ. ರಾಮಾನುಜ ಮತದಲ್ಲಿ ಇಲ್ಲಿ ಭೇದ ಇದೆ, ಮೋಕ್ಷದಲ್ಲೂ ಭೇದ ಇದೆ. ಇಲ್ಲಿ ಭೇದದ ಜೊತೆಗೆ ತಾರತಮ್ಯ ಇದೆ, ಮೋಕ್ಷದಲ್ಲಿ ಭೇದ ಇದೆ ಆದರೆ ತಾರತಮ್ಯ ಇಲ್ಲ, ಸಾಮ್ಯ ಇದೆ. ಇದು ಅವರು ಹೇಳೋದು. ಮತ್ತೆ ಈ ಪ್ರಕರಣಕ್ಕೆ ಮಧುಸೂದನ ಸರಸ್ವತಿಗಳು ಏನಾದರೂ ಟೀಕೆ ಬರೆದಿದ್ದಾರ, ಏನಾದ್ರು ಖಂಡನೆ ಮಾಡಿ? ಇಲ್ಲ, ಅದ್ವೈತ ಸಿದ್ಧಿಯಲ್ಲಿ ಈ ಭಾಗಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ನೀವು ಹೊರಟನೆ ಇದ್ದೀರಿ
ಮಂಜು ಆಚಾರ್ಯರು ಈಗ ನನಗೆ ಉಪದೇಶ ಮಾಡಿದ್ದಾರೆ. ಆಚಾರ್ಯರಿಗೆ ಅಂತ ನಮಸ್ಕಾರಗಳು.